ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ವ್ಯಸನದ ವಿರುದ್ಧವಾದ ಉಚಿತವಾದ ನೇರ ಫೋನ್ ಕಾರ್ಯಕ್ರಮದ 51ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಉಚಿತವಾದ ನೇರ ಫೋನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಆಸ್ಪತ್ರೆ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡದೊಂದಿಗೆ ಲಭ್ಯವಿರ್ತಾರೆ. ಮೊದಲಿಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡತಕ್ಕಂಥ ವಿಚಾರದ ಬಗ್ಗೆ ನಾವು ಪ್ರಶ್ನೆಗಳನ್ನು ಎತ್ತುಕೊಂಡ್ರೆ, ನಂತರದಲ್ಲಿ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರವನ್ನು ಸಹ ನಾವು ಕೇಳಬಹುದು. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ತಜ್ಞ ವೈದ್ಯರಾಗ್ಲಿ ಅಥವಾ ನಮ್ಮ ಆಪ್ತ ಸಮಾಲೋಚಕರು ಸಹ ಪ್ರಶ್ನೆಗಳಿದ್ದರೆ ಕೇಳಬಹುದು. ನೀವು ಅವರೆಲ್ಲರೂ ನಿಮಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ತಜ್ಞ ವೈದ್ಯರೇ ಬಂದಿರೋದ್ರಿಂದ ನಿಮಗೆ ಹೆಚ್ಚಿನ ಎಲ್ಲ ಪ್ರಶ್ನೆಗಳಿಗೂ ಅವರೇ ಸಹ ನಿಮಗೆ ಉತ್ತರಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತ ಮೂಲಕ ನಾನು ತಿಳಿಸ್ತೇನೆ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದನೂ ಬಂದಿದ್ದಾರೆ, ಬೇರೆ ಬೇರೆ ಆಸ್ಪತ್ರೆಗಳಿಂದ ಬಂದಿದ್ದಾರೆ. ಉದಾಹರಣೆಗೆ ಶಿವಮೊಗ್ಗ, ತುಮಕೂರು, ಬೆಂಗಳೂರು ಹಾಗೆ ಉಡುಪಿಯ ಸುತ್ತಮುತ್ತಲಿನ ಹೆಚ್ಚು ಭಾಗ ಜನ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಇದು ಕೇವಲ ಮದ್ಯವ್ಯಸನಗಳಿಗೋಸ್ಕರ ಮಾತ್ರ ಇರ್ತಕ್ಕಂಥ ಕಾರ್ಯಕ್ರಮವಲ್ಲ. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಮನೋವೈದ್ಯರು, ಮನಃಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಇದು ಒಂದು ಆಸ್ಪತ್ರೆ ಅಥವಾ ಈ ತರ ಅಲ್ಲ, ಇದೊಂದು ಸಂಘ ಸಂಸ್ಥೆ, ಅನೇಕ ಸಂಘ ಸಂಸ್ಥೆಗಳು, ಸಾಮಾಜಿಕ ಕಾರ್ಯಕರ್ತರು ನಡೆಸುತ್ತಿರುವಂತಹ ಗುಂಪುಗಳು, ಹೀಗೆ ದೇವಸ್ಥಾನಗಳು, ಚರ್ಚ್ಗಳು, ಹೀಗೆ ಅನೇಕ ಸಣ್ಣ ಸಣ್ಣ ಗುಂಪುಗಳಲ್ಲಿ ಸಹ ನಮ್ಮ ಕಾರ್ಯಕ್ರಮಕ್ಕೆ ಅನೇಕರು ಸೇರ್ಕೋತಾರೆ. ಕೆಲವರು ಗುಂಪಿನಲ್ಲಿ ಸೇರ್ಕೊಂಡಾಗ ಅವರಿಗೆ ಸಂಯೋಜಕರು ಅವರಿಗೆ ಸಹಾಯ ಮಾಡಿ ಅವರಿಗೆ ಹೇಗೆ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋದು ಈ ತರದೆಲ್ಲ ಸಹಾಯವನ್ನು ಅವರಿಂದ ಪಡ್ಕೋತಾರೆ. ಸ್ನೇಹಿತರೆ, ಈಗಾಗಲೇ ಸಮಯ ಆಗಿದೆ. ನಮ್ಮ ಅನೇಕ ಸ್ನೇಹಿತರು ಈಗಾಗಲೇ ಕಾಯ್ತಾ ಇರೋದ್ರಿಂದ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಕಾವ್ಯ ಟಿ, ವೈದ್ಯಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರು ನಮ್ಮ ಜೊತೆಗೆ ಇವತ್ತಿನ ವಿಷಯವಾಗಿರ್ತಕ್ಕಂತಹ ಡೈಸೆಲ್ಫಿರಾಮ್ ಆರೋಗ್ಯ ನಿವಾರಕ ಮಾತ್ರೆಗಳು ಮತ್ತು ಚಿಕಿತ್ಸೆಯ ಮಹತ್ವ ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ನಂತರದಲ್ಲಿ ಮುಕ್ತ ಸಂವಾದ ಇರುತ್ತೆ. ಮುಕ್ತ ಸಂವಾದದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಸಮಸ್ಯೆಗಳನ್ನು ಹಂಚ್ಕೋಬಹುದು ಅಥವಾ ನಿಮ್ಮ ಅನುಭವಗಳನ್ನ ಸಹ 1-2 ನಿಮಿಷದಲ್ಲಿ ಚುಟುಕಾಗಿ ಹಂಚ್ಕೋಬಹುದು. ಆದ್ರಿಂದ ಭಾಗವಹಿಸ್ತಿರ್ತಕ್ಕಂಥ ಎಲ್ಲರಲ್ಲೂ ಒಂದಷ್ಟು ವಿನಂತಿಗಳಿವೆ. ದಯವಿಟ್ಟು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿಯೋ ತನಕ ಶಾಂತಿಯಾಗಿ ಆಲಿಸಿ ನಂತರದಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು. ನೀವು ಪ್ರಶ್ನೆ ಕೇಳುವಾಗ ಒಬ್ರು ಮಾತಾಡುವಾಗ ಮತ್ತೊಬ್ರು ಮಾತಾಡಿ ಗದ್ದಲ ಉಂಟು ಮಾಡಬಾರ್ದು. ಹಾಗೂ ಚುಟುಕಾಗಿ ನೀವು ಪ್ರಶ್ನೆಯನ್ನು ಕೇಳಬೇಕು. ಹೆಚ್ಚಿನ ದೀರ್ಘ ಸಮಯವನ್ನು ತೆಗೆದುಕೊಳ್ಬಾರ್ದು. 1-2 ನಿಮಿಷಗಳಲ್ಲೇ ನೀವು ಪ್ರಶ್ನೆಯನ್ನು ಕೇಳಿ ಅಥವಾ ಅನುಭವಗಳನ್ನ ಹಂಚಿಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ನೀವು ಕೂತು ಗದ್ದಲಕ್ಕೆ ಆಸ್ಪದವಾಗದೇ ಇರುವಂತೆ ನೋಡ್ಕೊಳ್ಳಿ. ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತು ನೀವು ಪ್ರಶ್ನೆಯನ್ನ ಕೇಳಿ. ಹಾಗೆಯೇ ನೀವು ಪ್ರಶ್ನೆಯನ್ನು ಕೇಳಿದ ನಂತರ ಮತ್ತೆ ನಿಮ್ಮನ್ನು ನೀವು ಮ್ಯೂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. *6 ಅನ್ನು ಒತ್ತುವುದರ ಮೂಲಕ ನಿಮ್ಮನ್ನು ಅನ್ಮ್ಯೂಟ್ ಮಾಡ್ಕೋಬಹುದು. ದಯವಿಟ್ಟು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ, ಬೇರೆಯವ್ರ ಪ್ರಶ್ನೆ ಕೇಳ್ತಾ ಇರೋ ಸಮಯದಲ್ಲಿ ಅನ್ಮ್ಯೂಟ್ ಮಾಡಬೇಡಿ. ಹಾಗೆಯೇ ಕೊನೆಯದಾಗಿ ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಿಮಗೆ ಪ್ರಶ್ನೆಗಳಿದ್ದು ಆದ್ರೆ ನಾನು ಹೆಸರು ಇತ್ಯಾದಿ ಗುರುತನ್ನು ಹೇಳ್ಕೋಬೇಕಾಗುತ್ತೆ, ಅದಕ್ಕೆ ನಿಮ್ಗೆ ಮುಜುಗರ ಉಂಟಾಗುತ್ತೆ ಅನ್ನೋದ್ರಲ್ಲಿ ನೀವು ಯಾವುದೇ ರೀತಿಯ ನಿಮ್ಮ ಹೆಸರು ಅಥವಾ ನಿಮ್ಮ ವಿವರಗಳನ್ನ ಕೊಡೋದು ಬೇಡ. ನಾವು ಸಹ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೇವೆ. ನಿಮ್ಮ ಯಾವ ವಿವರಗಳನ್ನು ಸಂಗ್ರಹಿಸುವುದಿಲ್ಲ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ, ಈಗಾಗಲೇ ಸಮಯ ಆಗಿದೆ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಾವ್ಯ ಟಿ, ವೈದ್ಯಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೇನೆ. ನಮಸ್ತೆ, ಧನ್ಯವಾದಗಳು ಸಚಿನ್ ನಿಮ್ಮ ಸ್ವಾಗತಕ್ಕೆ. ಇವತ್ತು ನಾವು 71ನೇ ಸಂಚಿಕೆಯಲ್ಲಿದ್ದೇವೆ. ಈಗಾಗಲೇ ಇಷ್ಟು ಸಂಚಿಕೆಯನ್ನು ಕೇಳಿರುವಂತವರಿಗೆ ತುಂಬಾನೇ ಮಾಹಿತಿ ಸಿಕ್ಕಿರ್ತದೆ. ಇವತ್ತು ನಾವು ಯಾವುದರ ಬಗ್ಗೆ ತಿಳ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ, ಈ ಮದ್ಯದ ಒಂದು ಇಡೀ ಚಿಕಿತ್ಸೆ ಎಂತ ಉಂಟು, ಆ ಚಿಕಿತ್ಸೆಯ ವಿಭಾಗದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅದರ ಒಟ್ಟಿಗೆ ಈ ಡೈಸಲ್ಫಿರಾಮ್ ಅನ್ನುವ ಒಂದು ಮಾತ್ರೆ ಎಂತ ಉಂಟು ಇದೆ, ಈಗಾಗಲೇ ಸುಮಾರು ಜನಕ್ಕೆ ಇದರ ಬಗ್ಗೆ ಕೇಳಿರ್ತೀರಿ, ಗೊತ್ತಿರ್ತದೆ.
ಅದರ ಬಗ್ಗೆ ಮತ್ತೆ ಅದು ಹೇಗೆ ತಕೊಳ್ಳುವುದು, ಅದರದ್ದು ಅಡ್ಡ ಪರಿಣಾಮಗಳು ಎಂತೆಲ್ಲ ಇರ್ತದೆ ಅದರ ಬಗ್ಗೆ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಆ, ಈಗ ಆ, ಮದ್ಯ ಈ ಸೇವನೆಯನ್ನು ಈ ದಿನ ಮಾಡ್ತಿರುವಂತಹವರು ಆ, ಈ ಅಡಿಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಒಳಗಾಗ್ತಾರೆ. ಸೊ ಆ ಒಂದು ಅಷ್ಟು ಅಡಿಕ್ಷನ್ ಇರುವಂತಹವರು ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಕೆಲವರೆಲ್ಲ ಅಡ್ಮಿಟ್ ಆಗ್ಬೇಕಾ, ಆ, ಹಾಗೆ OPD ಯಲ್ಲಿ ಅಂದ್ರೆ ಹೀಗೆ ಮದ್ದು ತಕೊಂಡು ಹೋಗಿ ಮತ್ತೆ ನಾವು ಸರಿ ಆಗುದಿಲ್ವಾ ಅಂತ ಹೇಳಿ ಕೇಳ್ತಾರೆ. ಆಗ ಇರುವಾಗ ನಾವು ಫಸ್ಟಿಗೆ ಪೇಷಂಟ್ ಯಾವ ಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ನೋಡ್ಬೇಕಾಗ್ತದೆ. ಆ ಎಲ್ಲ ನೋಡಿದ ನಂತರ ನಮ್ಗೆ ಇವರು ಹೀಗೆ ಮದ್ದು ತಕೊಂಡು ಹೋಗ್ಬೋದು ಅಂತ ಅನ್ನಿಸಿದ್ರೆ ಮಾತ್ರ ನಾವು ಅವರಿಗೆ ಮದ್ದು ಬರೆದು ಕೊಡ್ತೇವೆ. ಇಲ್ಲದಿದ್ರೆ ಯಾವಾಗ್ಲೂ ಅಂದ್ರೆ ಒಂದು ಮದ್ಯ ವ್ಯಸನವನ್ನು ಬಿಡ್ಬೇಕು ಅಂತಿದ್ರೆ ಅದು ಯಾವಾಗ್ಲೂ ಒಳರೋಗ ವಿಭಾಗದಲ್ಲಿಯೇ ಆಗ್ತದೆ ವಿನಃ ಹೊರಗಿನಿಂದ ಆಗುದಿಲ್ಲ. ಬಿಕಾಸ್ ಈ ಹೊರಗೆ ಆ ಒಂದು ವ್ಯಕ್ತಿಗೆ ಹಲವಾರು ಎಂತ ಹೇಳ್ತಾರೆ ಹೊರಗಿನಿಂದ ಆಗುವಂತಹ ಪರಿಣಾಮಗಳಿಂದಲೇ ಅವರು ಪುನಃ ಪುನಃ ಕುಡಿಯುವಂತಹ ಘಟನೆಗಳು ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಮಾತ್ರೆ ಕೊಟ್ಟರು ಸಹ ಹೊರಗೆ ಹೋದ ನಂತರ ಅವರು ಕುಡಿಯುವುದಿಲ್ಲ ಅಂತ ಹೇಳಿ ಎಷ್ಟು ಸತ್ಯ ಅಂತ ನಮ್ಗೆ ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಯಾವತ್ತೂ ಅಡ್ಮಿಷನ್ ಅಂತ ಹೇಳಿ ಅಡ್ವೈಸ್ ಮಾಡ್ತೇವೆ. ಈಗ ಅವರನ್ನ ಅಡ್ಮಿಟ್ ಮಾಡಿ ಕೂಡ್ಲೇ ಅವರಿಗೆ ಏನು ಕುಡಿತ ಬಿಡುವ ಮಾತ್ರೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಕೇಳ್ತಾರೆ. ಹಾಗೆ ಆಗುದಿಲ್ಲ. ಅಡ್ಮಿಟ್ ಮಾಡಿ ಅವರನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರ್ತದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಬಟ್ ಈ ಕುಡಿತ ಬಿಡುವ ಮಾತ್ರೆ ಅಥವಾ ಅದರ ಮೇಲೆ ಆಸೆ ಬಾರದೇ ಇರ್ಲಿಕ್ಕೆ ಹಾಕುವಂತಹ ಮಾತ್ರೆಗಳನ್ನು ಸ್ವಲ್ಪ ಸಮಯದ ನಂತರ ಹಾಕ್ತೇವೆ. ಯಾಕೆ ಹೇಳಿದ್ರೆ ಕೆಲವರಿಗೆ ಹೆಚ್ಚು ಕುಡಿಯುವವರು ಒಮ್ಮೆಲೆ ನಿಲ್ಲಿಸಿದಾಗ ಅವರಿಗೆ ಡೆಲಿರಿಯಂ ಅಂತ ಹೇಳಿ ಆಗ್ಬೋದು, ಅಂದ್ರೆ ನಡುಕ ಅಂತ ಹೇಳ್ತೇವೆ. ಅಥವಾ ಅವರಿಗೆ ಫಿಟ್ಸ್ ಬರುವಂತ ಆಗ್ಬಹುದು. ಇಲ್ಲದಿದ್ರೆ ಅವರಿಗೆ ಖಾಲಿ ಕೈ ಕಾಲು ನಡುವಂಥದ್ದು, ಕೈ ಕಾಲೆಲ್ಲ ತುಂಬಾ ಸೆಳೆತ ಬರುವಂತಹದ್ದು, ನೋವು ಬರುವಂತಹದ್ದು, ನಿದ್ರೆ ಮಾಡುದು ಅಂತ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಫಸ್ಟಿಗೆ ನಾವು ಮ್ಯಾನೇಜ್ ಮಾಡಿದ ನಂತರ ನಾವು ಎಂತ ಇದ್ರು ನೆಕ್ಸ್ಟ್ ಆ ಒಂದು ಅದರ ಮೇಲೆ ಆಸೆ ಬಾರದೇ ಇರ್ಲಿಕ್ಕೆ ಆಗ್ಲಿ ಅಥವಾ ಡೈಸಲ್ಫರಮ್ ಆಗ್ಲಿ ಅಂತ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಮೊದಲೇ ಹೇಳಿದ ಹಾಗೆ ಒಂದು ಕುಡಿತ ಬಿಡುವ ಮಾತ್ರೆಯನ್ನು ಹಾಕಬಹುದು, ಇಲ್ಲ ಅದಕ್ಕೆ ಆಸೆ ಕಡಿಮೆ ಆಗುವಂತಹ ಅದರ ಮೇಲೆ ಆಸೆ ಕಡಿಮೆ ಆಗುವಂತಹ ಮಾತ್ರೆಯನ್ನು ಹಾಕಬಹುದು. ಬಟ್ ಇದು ಅದೇ ರೋಗಿಯ ಒಂದು ಸ್ಥಿತಿಯನ್ನು ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ಫಸ್ಟಿಗೆ ನಾವು ಆ ಚಿಕಿತ್ಸೆ ಹೇಗೆ ಅಂತ ಹೇಳಿ ತಿಳಿಯುವ. ಈಗ ಅಕಸ್ಮಾತ್ ಪೇಷಂಟ್ ಅನ್ನು ಅಥವಾ ಮನೆಯವರು ಕರ್ಕೊಂಡು ಬಂದು ಅವರು ಆಗಷ್ಟೇ ಕುಡಿದಿದ್ದಾರೆ, ಈಗ ಸಂಜೆ ಒಂದು 7-10 ಆಯ್ತು, ಎಣಿಸಿ ಈಗ ಪೇಷಂಟ್ ಅನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಒಂದು 6 ಗಂಟೆ 6:30 ಹಾಗೆ ಲಾಸ್ಟ್ ಕುಡಿದದ್ದು. ಅದಕ್ಕಿಂತ ಮೊದಲು ಕುಡಿತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ, ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತಿದ್ದಾರೆ. ಈಗ 1 ತಿಂಗಳ 1 ವಾರದಿಂದ ತುಂಬಾನೇ ಕುಡಿತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಕ್ಯೂಟ್ ಇಂಟಾಕ್ಸಿಕೇಶನ್ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಆ ಕುಡಿದ ಮತ್ತಲ್ಲಿಯೇ ಬಂದಿರ್ತಾರೆ, ಅವರಿಗೆ ಆ ಮತ್ತಿನ್ನು ಸಹ ಇರ್ತದೆ. ಯಾಕೆ ಹೇಳಿದ್ರೆ ಅವ್ರು ಕುಡಿದದ್ದು ಈಗಷ್ಟೇ ಸಂಜೆ ಲಾಸ್ಟ್ ಕುಡಿದದ್ದು 6 ಗಂಟೆಯಲ್ಲಿ ಕುಡಿದದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಅವರದ್ದು ಟ್ರೀಟ್ಮೆಂಟ್ ಬೇರೆ ಆಗಿರ್ತದೆ. ಹಾಗೆಯೇ ಕೆಲವರೆಲ್ಲ ಅವರು ಕುಡಿದು 2 ದಿನ ಆಯ್ತು, ಇಲ್ಲ ನಿನ್ನೆ ಬೆಳಿಗ್ಗೆ ಕುಡಿದದ್ದು ಇವತ್ತು ಸಂಜೆ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಕೆಲವರಿಗೆ ಎಂತ ಆಗುದಿಲ್ಲ, ಕೆಲವರಿಗೆ ಖಾಲಿ ನಿನ್ನೆ ರಾತ್ರಿ ಕುಡಿದು ಇವತ್ತು ಬೆಳಿಗ್ಗೆ ಕುಡಿಯದಿದ್ರೆ ಫಿಕ್ಸ್ ಬರುವಂತಹ ಚಾನ್ಸಸ್ ಇರಬಹುದು, ಚಾನ್ಸಸ್ ಇರಬಹುದು. ಇಲ್ಲ ಅವರು ಬೇರೆ ಏನೇನೋ ಮಾತಾಡ್ಲಿಕ್ಕೆ ಮಾಡುದು,
ಮತ್ತೆ ಆಚೆ ಈಚೆ ಓಡಾಡೋದು, ಅವರ ಕಣ್ಣಿಗೇನೋ ಕಾಣೋದು, ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ನಾವು ನಡುಕ ಸನ್ನೆ ಅಂತ ಹೇಳ್ತೇವೆ. ಸೊ ಈ ಮದ್ಯ ವ್ಯಸನದ ಚಿಕಿತ್ಸೆಯಲ್ಲಿ ಇದು ಎರಡು ಒಂದು ಭಾಗವನ್ನು ನಾವು ನೋಡ್ಬೇಕಂದು. ಆಗಷ್ಟೇ ಕುಡಿದು ಬಂದಿದಾರಾ, ಮತ್ತಿನಲ್ಲಿದ್ದಾರಾ ಅಂತ. ಮತ್ತೆ ಅವರು ಈಗ ಈ ಎರಡು ವಿಭಾಗವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡುತ್ತೇವೆ. ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಇರುತ್ತದೆ. ಆ ರೀತಿಯಲ್ಲಿ ನಾವು ನೋಡುತ್ತೇವೆ. ಮೊದಲಿಗೆ ಅವರು ಆಗಷ್ಟೇ ಕುಡಿದು ಬಂದಿದ್ದಾರೆ ಅಂತ ಇದ್ರೆ ನಾವು ಅವರನ್ನು ಅಬ್ಸರ್ವ್ ಮಾಡಬೇಕು. ಮೊದಲಿಗೆ ಅವರಿಗೆ ಯಾವಾಗಾದ್ರೂ ಅವರು ಕುಡಿದದ್ದು ಬಿಟ್ಟದ್ದು ಉಂಟಾ, ಇಲ್ಲ ಕುಡಿತಲೇ ಇದ್ದಾರೆ, ಕುಡಿತಾನೆ ಇದ್ರು ಅವರಿಗೆ ಫಿಕ್ಸ್ ಏನಾದ್ರು ಬಂದಿದ್ಯಾ ಅಥವಾ ಎಂತೆಂಥದ್ದು ಮಾತಾಡುದು ಉಂಟಾ ಅಂತ ಹೇಳಿ ನೋಡ್ಬೇಕಾಗ್ತದೆ. ಹಾಗೆ ಎಂತ ಸಹ ಇಲ್ಲ ಅಂತ ಇದ್ರೆ ಅವರನ್ನು ನಾವು ಅಡ್ಮಿಷನ್ ಮಾಡಿ ಅವರಿಗೆ ಬೇಕಾದಂತಹ ಇದು ಈ ತುಂಬಾ ಕುಡಿಯುವವರಲ್ಲಿ ಎಂತ ಆಗ್ತದೆ ಹೇಳಿದ್ರೆ ವಿಟಮಿನ್ B12 ಅನ್ನುವ ಒಂದು ಅಂಶ ಕಡಿಮೆ ಆಗ್ತದೆ. ಹಾಗಾಗಿ ಅವರಿಗೆ ಕೈ ಸೆಳೆತ ಮತ್ತೆ ವೀಕ್ನೆಸ್ ಎಲ್ಲ ಬರುವಂತಹ ಚಾನ್ಸಸ್ ಇರ್ತದೆ. ಸೊ ಅಡ್ಮಿಷನ್ ಮಾಡಿ ಅವರಿಗೆ ಆ ವಿಟಮಿನ್ ಅನ್ನು ಇದು ಇಂಟ್ರಾವೀನಸ್ ಅಂದ್ರೆ ಈ ನೋಡಿರ್ತೀರ ನೀವು, ಗ್ಲೂಕೋಸ್ ಅಲ್ಲಿ ಕೊಡುವ ಮೂಲಕ ಈ ವಿಟಮಿನ್ ಅನ್ನು ನಾವು ಕೊಡ್ತೇವೆ. ಅದರೊಟ್ಟಿಗೆ ಅವರಿಗೆ ನಿದ್ರೆ ಸರಿಯಾಗ್ಲಿಕ್ಕೆ, ಮತ್ತೆ ಕೆಲವರಿಗೆ ಹಸಿವೆ ಸರಿಯಾಗುದಿಲ್ಲ, ಅಥವಾ ತುಂಬಾ ಗ್ಯಾಸ್ಟ್ರೈಟಿಸ್ ಆಗಿರುತ್ತದೆ, ಅಥವಾ ಕೆಲವರಿಗೆ ವಾಮಿಟ್ ಜಾಸ್ತಿ ಆಗಿರ್ತದೆ. ಅದನ್ನು ನಾವು ನೋಡಿ ಅದಕ್ಕೆ ತಕ್ಕ ಹಾಗೆಯೇ ಚಿಕಿತ್ಸೆಯನ್ನು ಕೊಡುತ್ತೇವೆ. ಒಮ್ಮೆ ಇದು ಎಂತ ಹೊಟ್ಟೆ ನೋಡಿದ್ರೆ ಹೊಟ್ಟೆ ನೋವಿಗೆ ಟ್ರೀಟ್ಮೆಂಟ್ ಕೊಡೋದು, ಮತ್ತೆ ಈ ಎಲ್ಲಾ ಲಕ್ಷಣಗಳು ಕಡಿಮೆ ಆಗ್ತಾ ಬಂದ ಹಾಗೆಯೇ ಮತ್ತೆ ಪೇಷಂಟ್ ಸರಿಯಾದ ಸ್ಥಿತಿಯಲ್ಲಿದ್ರೆ 1-3 ದಿನ ಹಾಗೆ ಆದ ನಂತರ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಈ ಕುಡಿತ ಬಿಡುವ ಮಾತ್ರೆ ಬಗ್ಗೆ ಏನು, ಮತ್ತೆ ಅದ್ರ ಮೇಲೆ ಆಸೆ ಬಾರದೆ ಇರ್ಲಿಕ್ಕೆ ಯಾವುದೆಲ್ಲ ಮಾತ್ರೆ ಉಂಟು, ಅದು ಹೇಗೆ ಅವರ ದೇಹದಲ್ಲಿ ವರ್ಕ್ ಆಗ್ತದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ ನಂತರ ಅವರ ಒಟ್ಟಿಗೆ ಇದ್ರೆ ಮಾತ್ರ ನಾವು ಶುರು ಮಾಡೋದು. ಇದು ಆಗಷ್ಟೇ ಕುಡಿದು ಬಂದ ಒಂದು ಮತ್ತಿನಲ್ಲಿದ್ದವರಿಗೆ. ಮತ್ತೆ ಈಗ ನಿನ್ನೆ ಕುಡಿದದ್ದು, ಮೊನ್ನೆ ಕುಡಿದದ್ದು, ಮತ್ತೆ ಈಗ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆಗೆ ಕುಡಿತ ಬಿಡಿಸ್ಲಿಕ್ಕೆ ಅಂತ ಇದ್ರೆ ಅದನ್ನ ನಾ ಹೇಳಿದ ಹಾಗೆ ಅವರಿಗೆ ಫಸ್ಟಿಗೆ ಅವರು ಸರಿಯಾದ ಒಂದು ಸ್ಥಿತಿಯಲ್ಲಿದ್ದಾರಾ, ಅವರು ಎಲ್ಲಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತುಂಟಾ, ಅವರದ್ದು ಎಲ್ಲಿದ್ದಾರೆ ಮತ್ತೆ ಎಂತ ಮಾಡ್ತಿದ್ದಾರೆ, ಅವರ ಸುತ್ತಮುತ್ತ ಯಾರಿದ್ದಾರೆ ಅಂತ ಹೇಳಿ ಗೊತ್ತುಂಟ ಅಂತ ಹೇಳಿ ನೋಡಿ. ಹಾಗೆ ಅವರು ಸರಿಯಾದ ಪರಿಸ್ಥಿತಿ ಇಲ್ಲದೆ ನಾವು ಮೊದಲಿಗೆ ಅದನ್ನು ಅಗತ್ಯ ಚಿಕಿತ್ಸೆ ಕೊಡಬೇಕಾಗ್ತದೆ. ಅದನ್ನು ನಿವಾರಿಸಿ ನಂತರ ಅವರಿಗೆ ಆ ಕುಡಿತದ ಒಂದು ಚಿಕಿತ್ಸೆಯನ್ನು ಕುಡಿತ ಬಿಡ್ಲಿಕ್ಕೆ ಒಂದು ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಸೊ ಈಗ ಈ ನಾನು ಏನು ಹೇಳಿದೆ ನಡುಕ ಸನ್ನೆ ಅಂತ, ಯಾಕೆ ಹೇಳಿದ್ರೆ ಕೆಲವರು ಇದೇ ಕಂಡೀಷನ್ ಅಲ್ಲಿ ಬರ್ತಾರೆ ಕರ್ಕೊಂಡು ಪೇಷಂಟ್ ಅನ್ನು. ಅದು ಮನೆಯವರಾಗಿರ್ಬೋದು ಅಥವಾ ಪಕ್ಕದ ಮನೆಯವರಾಗಿರ್ಬೋದು, ಊರಿನವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕರ್ಕೊಂಡು ಬರ್ತಾರೆ. ಆದ್ರೆ ಅವರಿಗೆ ಗೊತ್ತಾಗುದಿಲ್ಲ ಇದರದ್ದು ಸಿವಿಯಾರಿಟಿ ತೀವ್ರತೆ ಏನು ಅಂತ ಹೇಳಿ. ಈ ನಡುಕ ಸನ್ನಿಯಲ್ಲಿದ್ರೆ ಪೇಷಂಟ್ ಅನ್ನು ನಾವು ಅಡ್ಮಿಟೇ ಮಾಡ್ಬೇಕಾಗ್ತದೆ. ಮನೆಯಲ್ಲಿ ಇಟ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿ ನಿಮ್ಗೆ ಈಗ ಗೊತ್ತಾಗ್ತದೆ. ಸೊ ಈ ನಡುಕ ಸನ್ನಿ ಅಂದ್ರೆ ಈ ಮದ್ಯ ಪಾನದ ಮೇಲೆ ತುಂಬಾ ಅಡಿಕ್ಷನ್ ಇದ್ದು ಒಮ್ಮೆಲೆ ಅದನ್ನು ಬಿಟ್ಟಾಗ ಈ ಒಂದು ಕಂಡೀಷನ್ ಆಗುವಂತದ್ದು. ನಾನು ಎಲ್ಲರಿಗೆ ಇದು ಆಗ್ತದೆ ಅಂತ ಹೇಳಿ ಹೇಳ್ತಾ ಇಲ್ಲ, ಬಟ್ ಸುಮಾರು ಜನಕ್ಕೆ ಇದು ಆಗ್ತದೆ. ಇಲ್ಲಿ ಎಂತ ಆಗ್ತದೆ ಹೇಳಿದ್ರೆ ಆ ವ್ಯಕ್ತಿಗೆ ಕಿವಿಯಲ್ಲಿ ಯಾರೋ ಮಾತಾಡಿದ ಹಾಗೆ ಆಗುದು, ಅಥವಾ ಅವನನ್ನು ಯಾರೋ ಕರೆದ ಹಾಗೆ ಆಗುದು, ಅಥವಾ ಕಣ್ಣ ಮುಂದೆ ಎಂತನೋ ಬಂದ ಹಾಗೆ ಆಗುದು, ಎಂತೆಂತ ವಸ್ತು ಎಲ್ಲ ಕಂಡ ಹಾಗೆ ಆಗುದು, ಅಥವಾ ಈಗ
ಅವರು ಕೆಲಸ ಮಾಡೋದು, ಈಗ ಅಡಿಗೆ ಭಟ್ರು ಕೆಲಸ ಮಾಡ್ತಿರ್ತಾರೆ, ಅವರಿಗೆ ನಡ್ಕತಂದು ಬಂದ್ರೆ ಅವರು ಆ ಕೆಲಸದಲ್ಲಿಯೇ ಇಲ್ಲಿ ಆಸ್ಪತ್ರೆಯಲ್ಲಿದ್ದು ಅವರು ಕೆಲಸ ಮಾಡ್ತಲೇ ಇರ್ತಾರೆ. ಅಲ್ಲಿ ಬಾಣಲೆ ಉಂಟು, ಈಗ ಇದು ಆರ್ಡರ್ ಬಂದಿದೆ, ಇದನ್ನ ಮಾಡ್ಬೇಕು, ಈ ತಿಂಡಿ ಮಾಡ್ಬೇಕು, ಹಾಗೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಆಕ್ಯುಪೇಷನಲ್ ಡೆಲಿರಿಯಂ ಅಂತ ಹೇಳಿ ಹೇಳ್ತೇವೆ. ಮತ್ತೆ ಅವರು ಎಲ್ಲಿದ್ದಾರೆ, ಎಂತ ಮಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತಾಗುದಿಲ್ಲ. ಇವತ್ತಿನ ತಾರೀಖು ಎಷ್ಟು, ದಿನ, ಗಂಟೆ ಎಷ್ಟಾಯ್ತು, ಮಧ್ಯಾಹ್ನ ಆಯ್ತಾ, ರಾತ್ರಿ ಆಯ್ತಾ, ಬೆಳಿಗ್ಗೆ ಆಯ್ತಾ, ಯಾವ ಅರಿವು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನಾವು ಒಟ್ಟಿಗೆ ಮಾಡಿ ಅವರ ದೇಹದಲ್ಲಿರುವ ನೀರಿನ ಅಂಶ, ಉಪ್ಪಿನ ಅಂಶ ಅದೆಲ್ಲ ಸರಿ ಉಂಟಾ, ಮತ್ತೆ ಶುಗರ್ ಅಂತ ಹೇಳಿ ನೋಡ್ತೇವೆ. ಯಾಕೆ ಹೇಳಿದ್ರೆ ಅದು ಈ ಪ್ರಾಯ ಆದಲ್ಲಿ ಅವರು ಊಟ ಟೆಸ್ಟ್ ಮಾಡಿ ಅದರಲ್ಲಿ ಲಿವರ್ ಕಂಡೀಷನ್ ಹೇಗೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಬೇಕಾದ ಮಾಡ್ತೇವೆ. ಇಲ್ಲಿಂದ ಇದು ಹೊರಗೆ ಬರ್ಲಿಕ್ಕೆ ನಾವೊಂದು ಬೆನ್ಸೋಡೈಸೆಪಿನ್ಸ್ ಅಂತ ಹೇಳ್ತೇವೆ. ಆ ಜಾತಿಯ ಮಾತ್ರೆಯನ್ನು ಯೂಶಲಿ ಉಪಯೋಗಿಸ್ತೇವೆ ನಿಮ್ಮ ರಕ್ತ ಪರೀಕ್ಷೆ ಎಲ್ಲ ಸರಿ ಇದ್ದಲ್ಲಿ. ಇಲ್ಲ ಲಿವರ್ ಎಲ್ಲ ತುಂಬಾ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಅದಕ್ಕೆ ನಾವು ಬೇರೆ ಒಂದು ಸ್ಪೆಷಲಿಸ್ಟ್, ಅದರದ್ದೇ ಸ್ಪೆಷಲಿಸ್ಟ್ ಅವ್ರ ಹತ್ತಿರ ಒಪಿನಿಯನ್ ತಕೊಂಡು ಅದಕ್ಕೆ ಬೇಕಾದಂತಹ ಮಾತ್ರೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಬೆನ್ಸೋಡೈಸೆಪಿನ್ಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಈ ಮೊದಲು ಹೇಳಿದಂತಹ ಎಲ್ಲ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತದೆ. ಅದು ಕಡಿಮೆ ಆಗ್ತಾ ಬಂದ ಹಾಗೆ ನೆಕ್ಸ್ಟ್ ಅವರನ್ನು ಈ ಕುಡಿತ ಬಿಡುವ ಮಾತ್ರೆ ಅಥವಾ ಅದು ಆಸೆ ಕಡಿಮೆ ಆಗ್ಲಿಕ್ಕೆ ಮತ್ತೆ ಅವರಿಗೆ ಒಂದು ದೇಹದಲ್ಲಿ ಒಂದು ಶಕ್ತಿ ಬರ್ಲಿಕ್ಕೆ ವೈಟಮಿನ್ಸ್ ಎಂತೆಲ್ಲ ಬೇಕು ಅದೆಲ್ಲ ನಾವು ಸ್ಟಾರ್ಟ್ ಮಾಡ್ತೇವೆ. ಈ ವೈಟಮಿನ್ ಅನ್ನು ನಾವು ಮೊದ್ಲಿಂದಲೇ ಸ್ಟಾರ್ಟ್ ಮಾಡಿರ್ತೇವೆ, ಬಿಕಾಸ್ ಅದು ತುಂಬಾ ಮುಖ್ಯವಾದ ಅಂಶ. ವೈಟಮಿನ್ ಅಂಶ ವೈಟಮಿನ್ B12 ಅಂತ ಎಂತ ಹೇಳಿದೆ, ಅದು ತುಂಬಾನೇ ಬೇಕಾದಂತಹ ಅಂಶ. ಯಾಕೆ ಹೇಳಿದ್ರೆ ಅದು ಇನ್ನು ಮೆದುಳಿಗೆ ಹೋಗಿ ಅದು ಎಂತ ಈ ಮದ್ಯ ಸೇವನೆಯಿಂದ ಮೆದುಳಿಗೆ ಸಹ ಪ್ರಾಬ್ಲಮ್ ಆಗ್ತದೆ. ಆ ಪ್ರಾಬ್ಲಮ್ ಆಗುತ್ತಾ ವೈಟಮಿನ್ B12 ಕಡಿಮೆ ಆಗುದ್ರಿಂದಲೇ ಆ ಅಂಶವನ್ನು ನಾವು ಮೊದ್ಲಿಂದಲೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದು ಒಂದು 5 ದಿವಸ ಆದ ನಂತರ ಸ್ವಲ್ಪ ಅವರು ಚೇತರಿಕೆ ಆಗಿ ನಡಿಲಿಕ್ಕೆಲ್ಲ ಆಗ್ತದೆ. ಹಾಗಾಗಿ ಇದು ಮೊದ್ಲಿಂದಲೇ ಸ್ಟಾರ್ಟ್ ಆಗಿರ್ತದೆ. ಮತ್ತೆ ಕೆಲವರು ನಾನು ಹೇಳಿದ ಹಾಗೆ ಇದು ಮನೇಲೇ ಮಾಡ್ಬೋದಲ್ವಾ ಅಂತೆಲ್ಲ ಹೇಳಿರ್ತಾರೆ, ಕೇಳ್ತಾರೆ, ಯಾಕೆ ಅಡ್ಮಿಟ್ ಮಾಡ್ಬೇಕು ಅಂತ ಸಹ ಹೇಳ್ತಾರೆ. ಹಾಗಾಗಿ ಈ ಮನೆಯವರು ನಮ್ಗೆ ಗ್ಯಾರಂಟಿ ಕೊಡ್ಬೋದು, ಇಲ್ಲ ನಾವು ಬಿಡುವುದಿಲ್ಲ ಕುಡಿಲಿಕ್ಕೆಲ್ಲ, ನಾವು ನೋಡಿಕೊಳ್ತೇವೆ ಅಂತ ಹೇಳಿ. ಬಟ್ ಅದು ಅವರ ಕಂಟ್ರೋಲ್ ಅಲ್ಲಿಯೇ ಇರುವುದಿಲ್ಲ. ಅದು ಆ ವ್ಯಕ್ತಿಯ ಒಂದು ಮನಸ್ಥಿತಿ ಹಾಗಿರುತ್ತದೆ, ಅವರು ಬೇಕಂತ ಮಾಡುದಲ್ಲ ಅಲ್ಲ. ಸೊ ಆ ಮನಸ್ಥಿತಿಯಲ್ಲಿರುವಾಗ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಎಷ್ಟು ಹೊತ್ತು ಅಂತ ಹೇಳಿ ಆ ವ್ಯಕ್ತಿಯನ್ನು ಮನೆಗೆ ಕೂಡಿ ಹಾಕ್ಲಿಕ್ಕಾಗ್ತದೆ, ಅಥವಾ ಎಷ್ಟೊತ್ತು ಅವರೊಟ್ಟಿಗೆ ಇರ್ಲಿಕ್ಕಾಗ್ತದೆ. ಹಾಗಾಗಿ ಅವರಿಗೆ ಪದೇ ಪದೇ ಫಿಟ್ಸ್ ಬರುವಂತಹ ಚಾನ್ಸಸ್ ಇರ್ತದೆ. ಹಾಗೆ ಫಿಟ್ಸ್ ಬರುವಾಗ ಮನೇಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಂತದೂ ಇರುವುದಿಲ್ಲ. ಆಬ್ವಿಯಸ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬರ್ಲೇಬೇಕಾಗ್ತದೆ. ಇಲ್ಲ ಅವ್ರು ಎಲ್ಲಿಯಾದ್ರೂ ಓಡಿ ಹೋದ್ರು ಅಂತ ಎಣಿಸಿ ಈ ಪರಿಸ್ಥಿತಿಯಲ್ಲಿರುವಾಗ, ಅಲ್ಲ ಈ ಸಿಚುವೇಶನ್ ಅಲ್ಲಿ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಅಲ್ಲಿ ಬಾವಿ ಇರ್ತದೆ, ಗೊತ್ತಿರುವುದಿಲ್ಲ, ಬಾವಿಗೆ ಹೋಗಿ ಹಾರಿದ್ರೆ ಕಷ್ಟ ಆಗ್ತದೆ. ಸೊ ಈ ಎಲ್ಲಾ ಒಂದು ಕಾರಣಗಳನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡೇ ಅವರಿಗೆ ಅಡ್ಮಿಷನ್ಗೆ ಅಂತ ಹೇಳ್ತೇವೆ. ಅಡ್ಮಿಷನ್ ಮಾಡಿದ್ರೆ ನಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅವರನ್ನು
ಅವರು ಹೇಗೆ ಚೇತರಿಸ್ಕೊಳ್ತಿದ್ದಾರೆ ಅಂತ ನೋಡ್ಲಿಕ್ಕೂ ನಮ್ಗೆ ಸುಲಭ ಆಗ್ತದೆ. ಮನೆಯಲ್ಲಿದ್ರೆ 3 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಬನ್ನಿ ಅಂತ ಹೇಳ್ಬೋದೇ ವಿನಃ ನಾವಲ್ಲಿ ಎಂತ ಆಗ್ತಾ ಉಂಟು ಅಂತ ಹೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುದಿಲ್ಲ. ಹಾಗಾಗಿ ಅಡ್ಮಿಷನ್ ಅಂತ ಹೇಳ್ತೇವೆ. ಹೀಗೆ ಅಡ್ಮಿಟ್ ಆದಾಗ ನಾವು ಅವರಿಗೆ ಒಂದು ಸೂಕ್ತವಾದ ಔಷಧಿಗಳನ್ನು ಕೊಡ್ಬೋದು. ಈಗ ಕುಡಿತ ಜಾಸ್ತಿ ಇರುವವರಲ್ಲಿ ನಾ ಹೇಳಿದ ಹಾಗೆ ನರ ದೌರ್ಬಲ್ಯತೆ ಇರ್ತದೆ. ಅದು ನಮ್ಗೆ ಪ್ರಾಮಿನೆಂಟ್ ಆಗಿ ಕಾಣ್ತದೆ. ಯಾಕೆ ಹೇಳಿದ್ರೆ ಕೈಕಾಲು ಸೆಳೆತ ಇರ್ತದೆ, ನಡುಕ ಶುರು ಆಗ್ತದೆ. ಆಗ ನಾವು ಹೀಗೆ ಇಂಜೆಕ್ಷನ್ಸ್ ಹಾಕ್ಬಹುದು. ಮನೆಯಲ್ಲಿದ್ರೆ ನಮ್ಗೆ ಅದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಇಂಜೆಕ್ಷನ್ ಕೊಟ್ಟು ಅಥವಾ ವೈಟಮಿನ್ ಕೊಡ್ಲಿಕ್ಕೆ ಆಗುದಿಲ್ಲ. ಈ ನಡುಕ ಸನ್ನೆಯ ಲಕ್ಷಣಗಳು ಈಗ ತುಂಬಾ ದಿನ ಇದ್ರೆ, ದೀರ್ಘಕಾಲ ಇದ್ರೆ ನಾವು ನಮ್ಗೆ ಅದು ಗೊತ್ತಾಗ್ತದೆ. ಇದು ಈ ಆಲ್ಕೋಹಾಲ್ ಅನ್ನೋದು ಅವರ ಮೆದುಳಿಗೆ ತುಂಬಾನೇ ಪರಿಣಾಮ ಉಂಟು ಮಾಡಿದೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಬೇಕಾದಂತಹ ಪರಿಶೀಲನೆ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಇದನ್ನು ವರ್ನಿಕೇಸ್ ಕೊರಸ್ಕಾಫ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತಾರೆ. ಈ ವರ್ನಿಕೇಸ್ ಇರುವಾಗ ಇಂಥದ್ದು ಅವರಿಗೆ ಕಿವಿಯಲ್ಲಿ ಕೇಳುವುದು ಅಥವಾ ಒಬ್ಬೊಬ್ಬರೇ ಮಾತಾಡುದು ಅದೆಲ್ಲ ಜಾಸ್ತಿ ಇರ್ತದೆ. ಸೊ ಅದನ್ನು ನಾವು ಬೇರೆನೇ ರೀತಿ ನೋಡ್ಬೇಕಾಗ್ತದೆ, ಚಿಕಿತ್ಸೆ ಮಾಡ್ಬೇಕಾಗ್ತದೆ. ಇದು ವಿಡ್ರಾವಲ್ ಸ್ಟೇಟ್ ಆದ್ರೆ, ಅಂದ್ರೆ ಅವರು ಕುಡಿಯೋದು ಬಿಟ್ಟು ಒಂದು ದಿನ ಅಥವಾ 2 ದಿನ ಆದ ನಂತರ ಸಿಗ್ತದೆ ಅಂತಾದ್ರೆ, ಈ ಒಂದು ಲಕ್ಷಣಗಳೆಲ್ಲ ಬರ್ತದೆ ಅಂತಾದ್ರೆ, ಇದಾದ ನಂತರ ಈ ಒಂದು ಲಕ್ಷಣಗಳಿಂದ ಅವರು ಹೊರಗೆ ಬಂದ ನಂತರ ನಾವು ಅವರಿಗೆ ಕುಡಿತ ಬಿಡುವ ಮಾತ್ರೆ ಮತ್ತೆ ಅದರ ಮೇಲೆ ಆಸೆ ಆಗ್ಲಿಕ್ಕೆ ಎಂತ ಆಗದೆ ಇರ್ಲಿಕ್ಕೆ ಇರುವಂತಹ ಮಾತ್ರೆಗಳನ್ನು ಹಾಕ್ತೇವೆ. ಅದರಲ್ಲಿ ಅಕಾಂಪ್ರಸೇಟ್ ಅಂತ ಮಾತ್ರೆ ಉಂಟು, ನಾಲ್ಟ್ರೆಕ್ಸಾಮ್ ಅಂತ ಹೇಳಿ ಮಾತ್ರೆ ಉಂಟು, ಬ್ಯಾಕ್ಲೋಫೆನ್ ಅಂತ ಹೇಳಿ ಮಾತ್ರೆ ಉಂಟು. ಇದು ಅವರಿಗೆ ಯಾವುದು ಸೂಕ್ತ, ಆ ವ್ಯಕ್ತಿಗೆ ಯಾವುದು ಸೂಕ್ತ ಅದನ್ನು ನಾವು ನೋಡಿ ಹಾಕ್ತೇವೆ. ಯಾಕೆ ಹೇಳಿದ್ರೆ ಅವರದ್ದು ರಕ್ತ ಪರೀಕ್ಷೆ ಎಲ್ಲ ನೋಡಿರ್ತೇವೆ, ಅವರಿಲ್ಲಿ ಹೇಗೆ ಇರ್ತಾರೆ ಅಂತ ಹೇಳಿ ನೋಡಿರ್ತೇವೆ. ಮತ್ತೆ ಅವರದ್ದು ದೈಹಿಕ ಪರಿಸ್ಥಿತಿ ಹೇಗುಂಟು, ತುಂಬಾ ಸಪೂರ ಇದ್ದಾರಾ ಅಥವಾ ಪೋರ ಇದ್ದಾರಾ, ಇದ್ರ ಮೇಲೆಲ್ಲ ವಿಚಾರ ಮಾಡಿ ನಾವಿದನ್ನು ಹಾಕ್ತೇವೆ. ಹಾಗೆಯೇ ಈ ಡೈಸಲ್ಫ್ರಮ್ ಅನ್ನೋದು ಈ ಕುಡಿತ ಬಿಡುವಂತಹ ಮಾತ್ರೆ. ಇದನ್ನು ಡಿಟರೆಂಟ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಏನಿದು ಡೈಸಲ್ಫ್ರಮ್ ಅಂತ ಹೇಳಿ ಕೇಳ್ಬೋದು. ಈ ಕುಡಿತ ಬಿಡುವುದ್ರಲ್ಲಿ ಇದು ಹೇಗೆ ಸಹಾಯ ಮಾಡ್ತದೆ ಅದೆಲ್ಲ ಈಗ ನೋಡುವ. ಸೇವನೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕವಾಗಿ ಅದು ಕನ್ವರ್ಟ್ ಆಗ್ತದೆ. ಅದು ಅಸಿಟಲ್ಡಿಹೈಡ್ ಅಂತ ಹೇಳಿ ಹೇಳ್ತಾರೆ. ಆ ರಾಸಾಯನಿಕವಾಗಿ ಅದು ಬದಲಾಗ್ತದೆ. ಆ ಬದಲಾಗುವ ಅಸಿಟಲ್ಡಿಹೈಡ್ ನಮ್ಮ ದೇಹದಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನು ತರ್ತದೆ. ಅದು ತುಂಬಾ ಟಯರ್ಡ್ನೆಸ್ ಅಂದ್ರೆ ಸಾಕಾಗುವುದಾಗ್ಲಿ ಅಥವಾ ಅವರ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವುದಾಗ್ಲಿ ಹಾಗೆಲ್ಲ ಮಾಡ್ತಾರೆ. ಈ ಡೈಸಲ್ಫ್ರಮ್ ಎಂತ ಮಾಡ್ತದೆ ಅಂತ ಹೇಳಿದ್ರೆ, ಈ ಮದ್ಯವನ್ನು ಆ ಒಂದು ರಾಸಾಯನಿಕ ಅಂಶ ಅಸಿಟಲ್ಡಿಹೈಡ್ ಆಗಿ ಬದಲಾಯಿಸುವ ಒಂದು ಯಾವ ಪಾರ್ಟ್ ಉಂಟು ನಮ್ಮ ದೇಹದಲ್ಲಿ ಅದನ್ನು ಬ್ಲಾಕ್ ಮಾಡ್ತದೆ, ತಡೆಗಟ್ತದೆ. ಹೀಗೆ ಮಾಡಿದಾಗ ಎಂತಾಗ್ತದೆ ಹೇಳಿದ್ರೆ, ಆ ಅಸಿಟಲ್ಡಿಹೈಡ್ ರಾಸಾಯನಿಕದ ಅಂಶ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗುವಾಗ ಅದು ದೇಹ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಆ ತಡ್ಕೊಳ್ಲಿಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ರಿಯಾಕ್ಷನ್ ಆಗ್ತದೆ. ಇದು ಯಾವಾಗ ಹೇಳಿದ್ರೆ ಡೈಸಲ್ಫ್ರಮ್ ತಕೊಂಡಾಗ ಮಾತ್ರ. ಆ ಡೈಸಲ್ಫ್ರಮ್ ತಕೊಂಡು ಅದರ ಮೇಲೆ ಅವರು ಮದ್ಯಪಾನ ಮಾಡಿದ್ರೆ ಇಂತಹ ಒಂದು ಸ್ಥಿತಿ ಆಗ್ತದೆ. ಆಗ ಎಂತೆಲ್ಲ ಪರಿಣಾಮ ಆಗ್ತದೆ ದೇಹದಲ್ಲಿ, ಯಾವ ರೀತಿ ಎಲ್ಲ ಪ್ರತಿಕ್ರಿಯೆ ಆಗ್ತದೆ, ಅವರಿಗೆ ಅನುಭವ ಆಗ್ತದೆ ಅಂತ ಹೇಳಿದ್ರೆ, ಒಮ್ಮೆಲೆ ಜಾಸ್ತಿ ಬೆವರುದು, ನಡುಕ ಬರುವುದು, ಮತ್ತೆ ಈ
ಎಂತ ಆತಂಕ ಜಾಸ್ತಿ ಆಗುದು, ಅಥವಾ ಕಣ್ಣೆಲ್ಲ ಮಂಜು ಮಂಜು ಆಗುದು, ಮುಖ ಮತ್ತೆ ಕುತ್ತಿಗೆ ಎಲ್ಲ ಎಳೆದ ಹಾಗೆ ಆಗುದು, ಮತ್ತೆ ಕೆಲವರಿಗೆ ಚರ್ಮದಲ್ಲಿ ಬರುವಂತಹ ಇದು ಎಂತ ತುರಿಕೆ ಎಲ್ಲ ಸಹ ಬರ್ತದೆ. ಕೆಲವರಿಗೆ ತಲೆ ತಿರುಗ್ತದೆ, ತಲೆ ಜೋರ್ ನೋವಾಗ್ತದೆ, ಮತ್ತೆ ಉಸಿರಾಟ ಜಾಸ್ತಿ ತಗೊಳ್ಳುದು, ಉಸಿರಾಟದ ತೊಂದರೆ ಅಂದ್ರೆ ಅದು ಉಸಿರು ಕಟ್ಟಿದ ಹಾಗೆ ಆಗುದು, ಹಾಗೆಲ್ಲ ಆಗ್ತದೆ. ಹಾಗಾಗಿ ಈ ಡೈಸಲ್ಫ್ರಾಮ್ ಅನ್ನು ತಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಈ ಡೈಸಲ್ಫ್ರಾಮ್ ಯಾರೆಲ್ಲ ತಕೊಳ್ಬಾರ್ದು ಅಂತ ಹೇಳಿದ್ರೆ, ಈ ಡೈಸಲ್ಫ್ರಾಮ್ಗೆ ಅಲರ್ಜಿ ಇದ್ದವರು, ಅಂದ್ರೆ ಮೊದ್ಲಿಗೆ ಅವರು ಡೈಸಲ್ಫ್ರಾಮ್ ತಕೊಂಡಿದ್ರು, ಆದ್ರೆ ಅದು ಅವರಿಗೆ ಆಗಿ ಬರುದಿಲ್ಲ, ಅವರ ದೇಹಕ್ಕೆ ಅದು ಆಗಿ ಬರುದಿಲ್ಲ, ಬೇರೆ ರೀತಿಯಾಗಿ ದೇಹ ಪ್ರತಿಕ್ರಿಯೆ ಮಾಡಿತ್ತು ಅಂತ ಇದ್ರೆ ಅಂತವ್ರು ಡೈಸಲ್ಫ್ರಾಮ್ ತಕೊಳ್ಬಾರ್ದು. ಮತ್ತೆ ಈ ಹಾರ್ಟ್ ಇದ್ದು ಸಮಸ್ಯೆ ಇರುವವರು ಯಾವುದೇ ರೀತಿಯಾಗಿ ಈ ಡೈಸಲ್ಫ್ರಾಮ್ ಅನ್ನು ತಕೊಳ್ಬಾರ್ದು. ಮತ್ತೆ BP ಜಾಸ್ತಿ ಇರುವವರು, ಅದಕ್ಕೆ ಮಾತ್ರೆ ತಕೊಂಡು ಸಹ ಕಂಟ್ರೋಲ್ ಇರದೇ ಇರುವಂತವ್ರು ಇದನ್ನು ತಗೊಳ್ಬಾರ್ದು. ಈ ಮದ್ಯಪಾನದೊಟ್ಟಿಗೆ ಬೇರೆ ರೀತಿಯಾದಂತಹ ಮಾನಸಿಕ ಕಾಯಿಲೆ ಇದ್ದಲ್ಲಿ ಇದನ್ನು ತಕೊಳ್ಬೇಡಿ. ಈ ಸೈಡ್ ಹೋದದ್ದು ಅಥವಾ ಸ್ಟ್ರೋಕ್ ಆದವರು ಅಂತವರೆಲ್ಲ ಇರ್ತಾರೆ, ಅವರು ಡೈಸಲ್ಫ್ರಾಮ್ ತಕೊಳ್ಳಿಕ್ಕಿಲ್ಲ. ಮತ್ತೆ ಇತ್ತೀಚೆಗೆ ಮದ್ಯ ಸೇವಿಸಿದ್ದಲ್ಲಿ ಈ ಡೈಸಲ್ಫ್ರಾಮ್ ತಕೊಳ್ಬಾರ್ದು. ಇದಿಷ್ಟು ಯಾವೆಲ್ಲ ಇದು ಕಂಡೀಷನ್ಸ್ ಅಲ್ಲಿ ಡೈಸಲ್ಫ್ರಾಮ್ ತಕೊಳ್ಬಾರ್ದು ಅಂತ. ಮತ್ತೆ ಧಾರಣೆ ಮಾಡುವಂತವ್ರು ಸ್ತ್ರೀಯರು, ಅಥವಾ ಅದಕ್ಕೆ ಪ್ಲಾನ್ ಮಾಡುವಂತವ್ರು, ಮತ್ತೆ ಬ್ರೆಸ್ಟ್ ಫೀಡಿಂಗ್ ಸ್ತನ್ಯಪಾನ ಮಾಡ್ತಿರುವವರು DS ತಕೊಳ್ಳಿಕ್ಕಿಲ್ಲ, ನಾವು ಅವರಿಗೆ ಅಡ್ವೈಸ್ ಮಾಡೋದಿಲ್ಲ. ಮತ್ತೆ ಈ DS ಅಂದ್ರೆ ಡೈಸಲ್ಫ್ರಾಮ್ ಆ ವ್ಯಕ್ತಿಯನ್ನು ಒಂಥರ ಅಮಲ್ ಮಾಡ್ತದೆ, ತಕೊಂಡಾಗ ತುಂಬಾ ನಿದ್ರೆ ಬರೋದು ಹಾಗೆಲ್ಲ ಆಗ್ತದೆ, ಮತ್ತೆ ತುಂಬಾ ಸಾಕಾಗ್ತದೆ, ಆಯಾಸ ಆಗ್ತದೆ. ಹಾಗಾಗಿ ಈ ತುಂಬಾ ಗಾಡಿ ಓಡಿಸುವವರು ಅಥವಾ ಡ್ರೈವರ್ಸ್ ಇರುವವರು, ಅವರದ್ದು ಕೆಲಸವೇ ಹಾಗಿರ್ತದೆ. ಒಂದು ಸ್ವಲ್ಪ ದಿನ ಅದನ್ನು ಮಾಡದೇ ಇರುವಂತಹದ್ದು ಒಳ್ಳೆದು. ಯಾಕೆ ಹೇಳಿದ್ರೆ, ಈಗ ಸಡನ್ ಆಗಿ ಗಾಡಿ ಓಡಿಸುವಾಗ ನಿಮ್ಗೆ ಅಮಲಾಗಿ ಅಥವಾ ತಲೆ ತಿರುಗಿ ಬಿದ್ರೆ ಅದು ಬೇರೆ ಏನಾದ್ರೂ ಆಗುವಂತಹ ಚಾನ್ಸಸ್ ಇರ್ತದೆ. ಈಗ ಬಿದ್ದು ಪೆಟ್ಟಾಗಿತ್ತು, ಮಂಡೆಗೆ ಪೆಟ್ಟಾಯ್ತು, ಅದು ಏನಾದ್ರೂ ಸೀರಿಯಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಮತ್ತೆ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಮಷಿನ್ ಇರುವಂತಲ್ಲಿ ಈ ಕಟ್ಟಿಂಗ್ ಮತ್ತೆ ಬೇರೆ ಎಲ್ಲ ಗ್ರೈಂಡಿಂಗ್ ಅಂಥದ್ದು ಮಷಿನ್ ಕಂಪನಿಯಲ್ಲಿ ಎಲ್ಲ ವರ್ಕ್ ಮಾಡುವವರು ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಈ ಡೈಸಲ್ಫ್ರಾಮ್ ತಕೊಳ್ತಿದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಈ ಮಾತ್ರೆಯನ್ನು ಯಾವಾಗ್ಲೂ ವೈದ್ಯರು ಹೇಗೆ ಹೇಳಿದ್ದಾರೆ, ಡಾಕ್ಟರ್ಸ್ ಹೇಗೆ ಹೇಳಿದ್ದಾರೆ ಹಾಗೆಯೇ ತಕೊಳ್ಬೇಕು. ಇದು ಬರುದು 250 mg ಅಲ್ಲಿ. ನಿಮ್ಮ ಒಂದು ಕಂಡೀಷನ್ ಅನ್ನು ನೋಡಿ ಕೊಟ್ಟಿರ್ತಾರೆ. ಅಕಸ್ಮಾತ್ ಅದು ಬೆಳಿಗ್ಗೆ ಅರ್ಧ ತಕೊಳ್ಳಿಕ್ಕೆ ಮಾತ್ರ ಇದ್ರೆ ಅರ್ಧ ಮಾತ್ರ ತಕೊಳ್ಳಿ, ಇಲ್ಲ ಬೆಳಿಗ್ಗೆ ಅರ್ಧ ರಾತ್ರಿ ಅರ್ಧ ಹೇಳಿದರೆ ಅದನ್ನ ಹಾಗೇ ತಕೊಳ್ಳಿ. ಬೆಳಿಗ್ಗೆದು ನಾನು ನಂಗೆ ತಕೊಳ್ಳಿಕ್ಕೆ ಮರ್ತು ಹೋಯ್ತು, ಹಾಗಾಗಿ ನಾನು ರಾತ್ರಿ ತಕೊಳ್ಬೋದಾ ಒಟ್ಟಿಗೆ ಒಂದು ಮಾತ್ರೆಯಿಂದ, ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳಿದ್ರೆ ಅದು ನಿಮ್ಗೆ ಅದೇ ಪ್ರತಿಕ್ರಿಯೆ ಆಗುವಂತಹ ಚಾನ್ಸಸ್ ಇರ್ತದೆ. ಮತ್ತೆ ಈ ಮಾತ್ರೆ ತಕೊಂಡು ಮದ್ಯ ಸೇವಿಸುವುದು ದೊಡ್ಡ ತಪ್ಪು. ಎಣಿಸ್ಬೋದು ಲೈಕ್ ಏನು ಆಗುದಿಲ್ಲ, ಅರ್ಧ ಮಾತ್ರೆ ಅಲ್ಲ ಕೊಡುದು ಅಂತ ಹೇಳಿ, ಬಟ್ ಆ ಮಾತ್ರೆಯನ್ನು ತಕೊಂಡು ನೀವು ಮದ್ಯ ಸೇವನೆ ಮಾಡಿದ್ರೆ ನಿಮ್ಗೆ ನಾನು ಹೇಳಿದಂತ ಎಲ್ಲ ಆಗ್ತದೆ. ಕಣ್ಣು ಮಯಮಯ ಆಗುದು, ತಲೆ ತಿರುಗುದು, ಬೀಳುದು ಎಲ್ಲ ಸಹ ಆಗ್ತದೆ. ಕೆಲವು ಪರಿಸ್ಥಿತಿಯಲ್ಲಿ ಅವರಿಗೆ ಎಷ್ಟು ತೀವ್ರತೆ ಆಗ್ತದೆ ಅಂತ ಹೇಳಿದ್ರೆ ಮರಣ ಹೊಂದುವಂತಹ ಎಲ್ಲ ಚಾನ್ಸಸ್ ಇರ್ತದೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ನೀವು ಡೈಸಲ್ಫ್ರಾಮ್ ಅನ್ನು ತಗೊಳ್ತಿದ್ರೆ ದಯವಿಟ್ಟು ಮದ್ಯಪಾನ ತಗೊಳ್ಬೇಡಿ. ಮತ್ತೆ ಈ
ನಾನು ಡೈಸಲ್ಫ್ರಮ್ ನಿಲ್ಲಿಸಿ ಮತ್ತೆ ಮದ್ಯಪಾನ ಮಾಡ್ಬೋದಾ ಅಂತ ಹೇಳಿ ಕೇಳುವವರು ಸಹ ಇರ್ತಾರೆ. ಯಾಕೆ ಹೇಳಿದ್ರೆ ನಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆಲ್ಲ ಕೇಳ್ತಾರೆ. ಈ ಡೈಸಲ್ಫ್ರಮ್ ಅನ್ನು ನೀವು 2 ದಿನ ಬಿಟ್ಟು ನೀವು ಮದ್ಯಪಾನ ಸೇವಿಸಿದ್ರು ಅದು ರಿಯಾಕ್ಷನ್ ಆಗ್ತದೆ. ಯಾಕೆ ಹೇಳಿದ್ರೆ ಆ ಡೈಸಲ್ಫ್ರಮ್ ಅಂಶ ನಿಮ್ಮ ದೇಹದಲ್ಲಿ ಇರ್ತದೆ, ಎಲ್ಲಿಗೆ ಸಹ ಹೋಗುದಿಲ್ಲ. ನಂತರ ಈ ಮನೆ ಕೆಲವು ಫ್ಯಾಮಿಲಿಯಲ್ಲಿ ಆ ಮದ್ಯಪಾನ ಸೇವಿಸುವವರು ಬರ್ಲಿಕ್ಕೆ ಕೇಳುದಿಲ್ಲ ಆಸ್ಪತ್ರೆಗೆ, ಮನೆಯವರು ಬರ್ತಾರೆ. ಮನೆಯವರು ಬಂದು ಹಾಗೆ ನಾವು ಮಾತ್ರೆ ಕೊಡ್ಬೋದಾ ಕುಡಿತ ಬಿಡ್ಲಿಕ್ಕೆ, ನಾವು ಅದನ್ನು ಯಾವ್ದ್ರಲ್ಲೇ ಆದ್ರೂ ಮಿಕ್ಸ್ ಮಾಡಿ ಕೊಡ್ತೇವೆ ಅಂತೆಲ್ಲ ಹೇಳ್ತಾರೆ. ಯಾವತ್ತೂ ಅಷ್ಟೇ ಡೈಲಿ ಹೀಗೆ ಮದ್ಯ ಸೇವಿಸುವವರಲ್ಲಿ ಅವರಿಗೆ ಗೊತ್ತಾಗದೆ ಈ ಡೈಸಲ್ಫಿರಮ್ ಅನ್ನು ಕೊಡುವುದು ತುಂಬಾ ಅಪಾಯ. ಅವರಿಗೆ ಗೊತ್ತಿರುವುದಿಲ್ಲ, ನೀವು ಯಾವ್ದ್ರಲ್ಲಿಯೂ ಮಿಕ್ಸ್ ಮಾಡಿ ಕೊಡ್ತೀರಿ ಮತ್ತೆ ಅವ್ರು ಹೋಗಿ ಕುಡಿತಾರೆ, ಅದು ಇನ್ನೊಂದು ಎಂತದ್ದು ಸೈಡ್ ಎಫೆಕ್ಟ್ ಆಗಿ ಸುಮ್ಮನೆ ಆಸ್ಪತ್ರೆಯಲ್ಲಿ ಬಂದು ಕಾಂಪ್ಲಿಕೇಶನ್ ಆಗುವಂತದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಯಾವತ್ತೂ ಅಷ್ಟೇ ಈ ಡೈಸಲ್ಫಿರಮ್ ಮಾತ್ರೆಯನ್ನು ಕೊಡುವಾಗ, ಇಲ್ಲಿ ಆಸ್ಪತ್ರೆಯಲ್ಲಿ ಸಹ ಅಷ್ಟೇ ಕೊಡುವಾಗ ಆ ಪೇಷಂಟಿಗೂ ಅಷ್ಟೇ ಪೇಷಂಟಿನ ಮನೆಯವರಿಗೂ ಅಷ್ಟೇ ನಾವು ಕೌನ್ಸಿಲಿಂಗ್ ಮಾಡಿ ಇದ್ರದ್ದು ತಕೊಂಡ್ರೆ ಎಂತ ಆಗ್ತದೆ, ಇದನ್ನು ತಕೊಂಡು ಮದ್ಯಪಾನ ಸೇವಿಸಿದ್ರೆ ಎಂತ ಆಗ್ತದೆ, ಅದನ್ನು ಬಿಟ್ರೆ ಎಷ್ಟು ದಿನ ಬಿಟ್ಟು ಮದ್ಯ ಸೇವಿಸಿದ್ರು ಎಂತೆಲ್ಲ ಆಗ್ತದೆ ಎಲ್ಲವನ್ನು ಹೇಳಿ ಅವರ ಒಪ್ಪಿಗೆ ಇದ್ರೆ ಮಾತ್ರ ಅವರ ಸೈನ್ ತಕೊಂಡೇ ಈ ಡೈಸಲ್ಫ್ರಮ್ ಮಾತ್ರೆ ಅನ್ನೋದನ್ನು ಕೊಡ್ತೇವೆ. ಅವರ ಒಪ್ಪಿಗೆ ಇಲ್ಲದಿದ್ರೆ, ಫ್ಯಾಮಿಲಿಯದ ಒಪ್ಪಿಗೆ ಇಲ್ಲದಿದ್ರು ಈ ಮಾತ್ರೆಯನ್ನು ಕೊಡುದಿಲ್ಲ. ಯಾಕೆ ಹೇಳಿದ್ರೆ ಇದು ಅಷ್ಟು ಸಹ ಒಂದು ತುಂಬಾ ನೋಡಿ ಕೊಡ್ಬೇಕಾಗಿರುವಂತಹ ಮಾತ್ರೆ. ಮತ್ತೆ ಈ ಚಿಕಿತ್ಸೆಯಲ್ಲಿ ಮತ್ತೊಂದು ಬರುವಂತದ್ದು ಕೌನ್ಸಿಲಿಂಗ್. ಕೌನ್ಸಿಲಿಂಗ್ ಎಷ್ಟು ಮುಖ್ಯ ಹೇಳಿದ್ರೆ, ಕೆಲವರಿಗೆ ಬಿಡ್ಲಿಕ್ಕೆ ಮನಸ್ಸಿರ್ತದೆ ಆದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಅಂತ ಹೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಅಥವಾ ಈ ಮದ್ಯ ಸೇವನೆ ಒಟ್ಟಿಗೆ ಬೇರೆ ಎಂತಾದ್ರೂ ಮಾನಸಿಕ ಕಾಯಿಲೆ ಉಂಟಾ ಅದನ್ನು ಹೊರಗೆ ತರ್ಲಿಕ್ಕೆ ಅಥವಾ ಅವರು ಅದನ್ನು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಇರುವಾಗ ಈ ಕೌನ್ಸಿಲಿಂಗ್ ತುಂಬಾ ಮುಖ್ಯ ಆಗಿರ್ತದೆ. ಯಾವತ್ತೂ ಅಷ್ಟೇ ಯಾವುದೇ ಮಾನಸಿಕ ಕಾಯಿಲೆ ಆಗಿರ್ಲಿ, ಈಗ ಏನೋ ಒಂದು ಪ್ರಶ್ನೆ ಉಂಟು ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಎಲ್ಲರೂ ಫಸ್ಟಿಗೆ ಕೇಳುದು ಕೌನ್ಸಿಲಿಂಗ್ ಮಾಡ್ತಾರಲ್ಲ ಅಂತ ಹೇಳಿ. ಶುರುವಿಗೆ ಮಾಡುದಿಲ್ಲ. ಶುರುವಿಗೆ ಅವರಿಗೆ ಆ ಒಳ ಅರಿವು ಅಂದ್ರೆ ಇನ್ಸೈಟ್ ಅಂತ ಹೇಳ್ತೇವೆ, ಆ ಒಳ ಅರಿವು ಅವರಿಗೆ ಇರುವುದಿಲ್ಲ. ತಾನು ಯಾಕೆ ಹೀಗೆ ಮಾಡ್ತಿದ್ದೇನೆ, ಯಾಕೆ ಹೀಗೆಲ್ಲ ಆಗ್ತಾ ಉಂಟು ನಂಗೆ ಅಂತ ಹೇಳಿ ಗೊತ್ತಿರುವುದಿಲ್ಲ. 1-2 ದಿವಸ 3 ದಿವಸ ಮದ್ದು ಬಿದ್ದ ನಂತರ ಅವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನಮ್ಗೆ ಗೊತ್ತಾಗ್ತದೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರಿಗೆ ಹೇಗೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕು, ಯಾವ ರೀತಿ ಅವರನ್ನು ಟ್ರ್ಯಾಕಿಗೆ ತರಬೇಕು, ಯಾಕೆ ಪದೇ ಪದೇ ಅವರು ಕುಡಿಲಿಕ್ಕೆ ಹೋಗ್ತಾರೆ, ಅವರ ಫ್ಯಾಮಿಲಿ ಹೇಗುಂಟು, ಅವರದ್ದು ಮನೆಯಲ್ಲಿ ಬೇರೆ ಎಂತಾದ್ರೂ ಪ್ರಾಬ್ಲಮ್ ಉಂಟಾ, ಅಥವಾ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಎಂತಾದ್ರೂ ಪ್ರಾಬ್ಲಮ್ ಉಂಟಾ, ಅಥವಾ ಅವರ ಸುತ್ತಮುತ್ತ ಇರುವ ಪರಿಸರವೇ ಹೀಗೆ, ಅವರಿಗೆ ಕುಡಿಯುವಂತಹ ಪರಿಸರವೇ ಇರುವುದಾ, ಹಾಗಿದ್ರೆ ಎಂತ ಮಾಡು, ಇದೆಲ್ಲವೂ ಕೌನ್ಸಿಲಿಂಗ್ ಅಲ್ಲಿ ಬರುತ್ತದೆ. ಸೊ ಕೌನ್ಸಿಲಿಂಗ್ ಈಗ ನಮ್ಮದು ಮದ್ದು ಒಂದು ಕಡೆ ಆದ್ರೆ ಕೌನ್ಸಿಲಿಂಗು ಒಂದು, ಎರಡೂ ಲೈಕ್ ಒಟ್ಟಿಗೆ ಹೋದ್ರೆ ಮಾತ್ರ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದು. ಕೆಲವರೆಲ್ಲ ಮಾತೇ ಆಡುದಿಲ್ಲ ಎಷ್ಟು ದಿನ ಆದ್ರೂ, ಅವರಿಗೆ ಟೈಮ್ ಬೇಕಾಗ್ತದೆ. ಅವ್ರು ಎಣಿಸ್ಬೋದು ನಾನು ಕುಡಿಯುವುದು ಇವರು ಬೇರೆ ರೀತಿ ಎಣಿಸ್ತಾರೋ ಅಂತ ಹೇಳಿ. ಹಾಗೆಲ್ಲ ಎಂತದೂ ಇಲ್ಲ. ನೀವಿಲ್ಲಿ ಬರುವುದೇ ಇದ್ರಿಂದ ಹೊರಗೆ ಬರ್ಲಿಕ್ಕೆ. ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ನೀವು ತೆಕ್ಕೊಳ್ಳಿ. ಆದ್ರೆ ಕೌನ್ಸಿಲಿಂಗ್ ಸೆಷನ್ಸ್ ಮಾಡುವಾಗ ನಿಮ್ಗೆ ಇರುವಂತಹ ಸಮಸ್ಯೆಯನ್ನು ಹೇಳಿ. ಆಗ ಇಲ್ಲಿ ಒಂದು ಗ್ರೂಪ್ ಇದ್ದ ಹಾಗೆ, ಸೈಕ್ಯಾಟ್ರಿಸ್ಟ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಕೌನ್ಸಿಲರ್ಸ್ ಆಗ್ಲಿ, ಇಬ್ರು ಎಲ್ಲ ಡಿಸ್ಕಸ್ ಮಾಡಿ ನಂತರ ನಿಮ್ಗೆ ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ನೋಡ್ತಾರೆ. ನಿಮ್ಗೆ ಯಾವ್ದು ಬೆಸ್ಟ್ ಅದನ್ನು ನಾವು ಕೊಡ್ತೇವೆ. ಹಾಗಾಗಿ ಈ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ ಕೌನ್ಸಿಲಿಂಗ್ ಅಲ್ಲಿ ಖಾಲಿ ನಾವು ಪೇಷಂಟ್ ಮಾತ್ರ ಫೋಕಸ್ ಮಾಡುದಲ್ಲ, ಪೇಷಂಟ್ ಇದ್ದು ಫ್ಯಾಮಿಲಿ ಅಂತ ಫೋಕಸ್ ಮಾಡ್ತೇವೆ. ಯಾಕೆ ಹೇಳಿದ್ರೆ ಅವರಿಗೆ ಸಹ ಆ ಒಂದು ಟಾಲರೇಟಿಂಗ್ ಅದನ್ನು ಸಹಿಸುವಂತಹ ಒಂದು ಕೆಪಾಸಿಟಿ ಬೇಕು. ಈಗ ಅವರು ಕುಡಿದು ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಮನೇಲಿ ಗಲಾಟೆ ಮಾಡುವುದಲ್ಲ.
ನಿಮ್ಗೆ ಗೊತ್ತಿರ್ಬೇಕು ಅವರು ಯಾಕೆ ಕುಡ್ದಿದ್ರು ಅಂತ ಹೇಳಿ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಗೊತ್ತಿರ್ಬೇಕು. ಹಾಗೆ ಅವರು ಪದೇ ಪದೇ ಕುಡಿತಿದ್ರೆ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ ಬರುದು ಹೇಗೆ ಅಂತ ಗೊತ್ತಿರ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡುದು ಹೇಗೆ ಅಂತ ಗೊತ್ತಿರ್ಬೇಕು. ಈಗ ಮನೆಯಲ್ಲಿ ಕೆಲವರಿಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋದ ನಂತರ ಒಂದು ವಾರ 10 ದಿನ ಸರಿ ಇರ್ತಾರೆ, ಮಾತ್ರೆ ತಕೊಳ್ತಾರೆ, ಮತ್ತೆ ನಂಗೆ ತುಂಬಾ ಅಮಲ ಆಗ್ತದೆ, ನಿದ್ರೆ ಬರ್ತದೆ ಅಂತ ಹೇಳಿ ಅವರೇ ಮಾತ್ರೆ ಕಡಿಮೆ ಮಾಡುವುದು ಸಹ ಉಂಟು. ಸೊ ಹಾಗೆ ಮಾಡಬಾರ್ದು. ಮತ್ತೆ ಈಗ ಅವ್ರು ಹಾಗೆ ಮಾಡ್ತಿದ್ರೆ ಅಟ್ಲೀಸ್ಟ್ ಅವರದ್ದು ಕುಟುಂಬದವರಾದ್ರೂ ಯಾರಾದ್ರೂ ಅವರನ್ನು ನೋಡ್ತಾ ಇರ್ಬೇಕು, ಅವ್ರು ಸರಿಯಾಗಿ ತಕೊಳ್ತಿದ್ದಾರ ಅಂತ. ಇಲ್ಲ ಅವರಿಗೆ ಟೈಮ್ ಕರೆಕ್ಟ್ ಮಾತ್ರೆ ಕೊಡುವ ಹಾಗೆ ಆಗ್ಬೇಕು. ಸೊ ಇದರಲ್ಲಿ ಪೇಷಂಟಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಉಂಟು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅವರ ಫ್ಯಾಮಿಲಿಗೆ ಸಹ ಉಂಟು. ಸೊ ಇದರಲ್ಲಿ ಪೇಷಂಟ್ ಮತ್ತೆ ಫ್ಯಾಮಿಲಿ ಇಬ್ಬರು ಒಟ್ಟಿಗೆ ಇದ್ರೆ ಮಾತ್ರ ನಮ್ಗೆ ಟ್ರೀಟ್ಮೆಂಟ್ಗೆ ಸುಲಭ ಆಗ್ತದೆ. ಮತ್ತೆ ಇಲ್ಲಿ ಮೀಟಿಂಗ್ ಅಂತ ಹೇಳಿ ಮಾಡ್ತಾರೆ, ಆಲ್ಕೋಹಾಲಿಕ್ ಅನಾನಮಸ್ ಅಂತ. ಅದ್ರಲ್ಲಿ ಈ ಸಮಸ್ಯೆಯಿಂದ ಹೊರಗೆ ಬಂದವರು ಇರ್ತಾರೆ, ಅವ್ರು ಬಂದು ಮಾತಾಡ್ತಾರೆ, ಅವರ ಅನುಭವವನ್ನು ಅವರು ಹೇಳ್ತಾರೆ. ಮತ್ತೆ ಇದರಿಂದ ಹೊರಗೆ ಬಂದಿದ್ರಿಂದ ಅವರಿಗೆ ಎಷ್ಟೆಲ್ಲ ಉಪಾಯ ಆಯ್ತು ಅಂತ ಹೇಳ್ತಾರೆ. ಆ ಮೀಟಿಂಗ್ ಅಂತ ಅಟೆಂಡ್ ಮಾಡ್ಬೋದು. ಇಲ್ಲ ಈ ರಿಹ್ಯಾಬಿಲಿಟೇಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಉಂಟು, ಬಟ್ ಅದು ಲಾಸ್ಟ್ ಆಪ್ಷನ್ ಆಗಿರ್ತದೆ. ಅಂದ್ರೆ ಈಗ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಬಿಡ್ಲಿಕ್ಕೆ, ಮನೆಗೆ ಹೋದ ಕೂಡ್ಲೇ ಪುನಃ ಅದು ಕುಡಿಲಿಕ್ಕೆ ಶುರು ಮಾಡ್ತಾರೆ ಅನ್ನುವಾಗ ನಮ್ಗೆ ರಿಹ್ಯಾಬಿಲಿಟೇಷನ್ ಅಂತ ಒಂದು ಆಪ್ಷನ್ ಸಹ ಇರ್ತದೆ. ಸೊ ಈಗ ಇಷ್ಟು ಈ ಮದ್ಯಪಾನದ ಒಂದು ಚಿಕಿತ್ಸೆ ಭಾಗ ಇದು ತುಂಬಾ ಸಣ್ಣದು ಮಾಡಿ ಹೇಳಿರೋದು. ಬಟ್ ಇದರಲ್ಲಿ ತುಂಬಾ ಎಂತ ಹೇಳುದು, ಕೆಲವು ಅಂಶಗಳೆಲ್ಲ ಇರ್ತದೆ. ಅದು ನಿಮ್ಗೆ ಧೈರ್ಯ ಇದ್ರೆ, ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದೇ ನಾನು ಬಿಡ್ತೇನೆ ಅನ್ನೋ ಒಂದು ಧೈರ್ಯ ಇದ್ರೆ ನೀವು ಹೀಗೆ ಮಾತ್ರೆ ತಕೊಂಡು ಹೋಗಿ ಮಾಡ್ಬೋದು. ಇಲ್ಲದಿದ್ರೆ ನೀವು ಅಡ್ಮಿಟ್ ಆಗ್ಲೇಬೇಕು, ಇದಕ್ಕೆ ಚಿಕಿತ್ಸೆ ಪಡಿಲೇಬೇಕು. ಇದಕ್ಕೆ ನಿಮ್ಗೆ ಖಾಲಿ ಆ ಒಂದು ಮೈಂಡ್ ಸೆಟ್ ಮಾತ್ರ ಬೇಕು. ನಿಮ್ಮ ಮನಸ್ಸನ್ನು ನೀವು ಸರಿ ಮಾಡಿಕೊಂಡು ನಾನು ಬಿಡ್ಬೇಕು ಅನ್ನೋ ಒಂದು ಗಟ್ಟಿ ಮನಸ್ಸಿಂದ ಬಂದ್ರೆ ಸಾಕು. ಉಳಿದದೆಲ್ಲ ಇಲ್ಲಿ ನಾವು ನೋಡಿಕೊಳ್ತೇವೆ. ನಿಮ್ಗೆ ಬೇಕಾದಂತಹ ಯಾವ ಮಾತ್ರೆ ಹೋಗ್ಬೇಕು, ಕರೆಕ್ಟ್ ಆದ ಟೈಮ್ಗೆ ಎಂತ ಮಾಡ್ಬೇಕು, ರಕ್ತ ಪರೀಕ್ಷೆಯಲ್ಲಿ ಏನಾದ್ರು ತೊಂದರೆ ಇದೆ ಅದಕ್ಕೆ ಎಂತಾದ್ರೂ ಸ್ಪೆಷಲಿಸ್ಟ್ ಹತ್ತಿರ ಒಪಿನಿಯನ್ ತಕೊಳ್ಳೋದು ಎಲ್ಲವೂ ನಾವು ಮಾಡ್ತೇವೆ. ಒಂದೇ ಒಂದು ಗಟ್ಟಿ ಮನಸ್ಸು ಮಾಡಿ ಬರ್ಬೇಕಷ್ಟೇ, ನಾನು ಬಿಡ್ಬೇಕು ಅಂತ ಹೇಳಿ, ಬೇರೆ ಎಂತ ಸಹ ಇಲ್ಲ. ಮತ್ತೊಂದು, ಈಗ ಡಿಸ್ಚಾರ್ಜ್ ಆಗಿ ಹೋದ ನಂತರ ಎಂತೆಲ್ಲ ಮಾತ್ರೆ ಬರೆದು ಕೊಟ್ಟಿರ್ತೇವೆ ಅದನ್ನು ಸರಿಯಾದ ಟೈಮಿಗೆ ಹೇಳಿದ ಹಾಗೆಯೇ ತಕೊಳ್ಬೇಕು. ಈಗ 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಬನ್ನಿ. ಯಾಕೆ ಹೇಳಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಡಿಟಾಕ್ಸಿಫಿಕೇಶನ್ ಅಲ್ಲಿ ನಾವು ಈ ಬೆಂಜೋಡೈಸೆಪಿನ್ಸ್ ಅಂತ ಹೇಳಿ ಮಾತ್ರೆ ಎಂತ ಮಾಡಿರ್ತೇವೆ, ಅಡ್ವೈಸ್ ಮಾಡಿರ್ತೇವೆ, ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರ್ಬೇಕು. ಇಲ್ಲ ಅದು ಹಾಗೆಯೇ ತಗೊಳ್ತಿದ್ದಾರೆ, ಡಾಕ್ಟರ್ ಅನ್ನು ನೋಡ್ಲೇ ಇಲ್ಲ ಅಂತ ಹೇಳಿದ್ರೆ ಅದ್ರದ್ದೊಂದು ಎಡಿಕ್ಷನ್ ಆಗುವಂತ ಎಲ್ಲ ಚಾನ್ಸಸ್ ಇರ್ತದೆ. ಹಾಗಾಗಿ ಈಗ ಡಾಕ್ಟರ್ ಅದನ್ನು 5 ದಿನ ಬಿಟ್ಟು ನೀವು ಪುನಃ ಬನ್ನಿ ಅಂತ ಹೇಳಿದ್ರೆ 5 ದಿನ ಬಿಟ್ಟು ಬನ್ನಿ. ನಿಮ್ಗೆ ಅವತ್ತು ಡಾಕ್ಟರ್ ಸಿಗ್ಲಿಲ್ಲ, ಅಲ್ಲಿ ಬೇರೆ ಯಾರಾದ್ರೂ ಇರ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್, ಅವರನ್ನಾದ್ರೂ ಕೇಳಿ ಎಂತ ಮಾಡ್ಬೇಕು ಅಂತ ಹೇಳಿ. ಈಗ ಸದ್ಯಕ್ಕೆ ಎಷ್ಟು ದಿನಕ್ಕೆ ನಾವು ಬರ್ತೇವೆ, ಈಗ ಎಂತ ಮಾಡುದು ಅಂತ ಕೇಳಿ. ನೀವಾಗಿ ಮಾತ್ರೆ ಜಾಸ್ತಿ ಮಾಡುದಾಗ್ಲಿ ಅಥವಾ ಮಾತ್ರೆ ಕಡಿಮೆ ಮಾಡುದಾಗ್ಲಿ ಅಥವಾ ಮಾತ್ರೆ ನಿಲ್ಲಿಸುದಾಗ್ಲಿ ಎಂತ ಸಹ ಮಾಡ್ಲಿಕ್ಕಿಲ್ಲ. ಅದು ನಿಮ್ಗೆ ನಿಮ್ಮ ದೇಹದಲ್ಲಿ ಹೇಗೆ ಅದು ಪರಿಣಾಮ ಬೀಳ್ತದೆ ಅಂತ ಹೇಳಿ ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕೊಟ್ಟ ಮಾತ್ರೆಯನ್ನು ಸರಿಯಾಗಿ ತಕೊಳ್ಳಿ, ಕರೆಕ್ಟ್ ಆಗಿ ಫಾಲೋಅಪ್ಗೆ ಬನ್ನಿ. ಹಾಗೆ ನಿಮ್ಗೆ ಎಂತಾದ್ರೂ ಸಮಸ್ಯೆ ಆದಲ್ಲಿ ನೀವು ಯಾವಾಗ ಬೇಕಿದ್ರು ಕೂಡ್ಲೇ ಬರ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಷ್ಟನ್ನು ಹೇಳ್ತಾ ಈ ಮಾಹಿತಿ ನಿಮ್ಗೆ ಇವತ್ತಿಗೆ ಉಪಯೋಗ ಆಗಿರುತ್ತದೆ ಅಂತ ಹೇಳಿ ಎಣಿಸ್ತೇನೆ. ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇವತ್ತು ಎಲ್ಲ ಸ್ನೇಹಿತರು ಹಾಗೂ ನಿಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ದಿನಗಳಿಂದ ಭಾಗವಹಿಸಿರ್ತಕ್ಕಂತಹ ಈ ಕಾರ್ಯಕ್ರಮದ
ಸದುಪಯೋಗವನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಸಹ ನೀವು ಉತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಇದು ಹೆಚ್ಚಿನ ಭಾಗ ಎಲ್ಲರಿಗೂ ತಲುಪಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ನೀವು ಈ ಒಂದು ವಿಚಾರದ ಬಗ್ಗೆ, ಡೈಸಲ್ಫೈರಮ್ ಮಾತ್ರೆ ಬಗ್ಗೆ ಡಾಕ್ಟರ್ ಕಾವೇರಿ ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮಲ್ಲಿ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ರು ಸಹ ನೀವು *6 ಅನ್ನು ಒತ್ತೋದ್ರ ಮೂಲಕ ಕೇಳ್ಬೋದು. ಹಾಗೆಯೇ ಇನ್ನು ಹೆಚ್ಚಿನ ವಿವರಗಳು ಬೇಕಿದ್ರು ಸಹ ನೀವು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ನೀವು ಇದರ ಬಗ್ಗೆ ಹೆಚ್ಚಿನ ವಿವರಗಳು, ಡೈಸಲ್ಫೈರಮ್ ಮಾತ್ರೆ ಯಾವಾಗ ತಗೋಬೇಕು ಅಥವಾ ಅದಕ್ಕಿಂತ ಮೊದಲು ಏನು ಚಿಕಿತ್ಸೆ ಮಾಡಬೇಕು, ಅಥವಾ ಈಗಾಗಲೇ ನಾನು ಡೈಸಲ್ಫೈರಮ್ ಮಾತ್ರೆಯನ್ನು ತಗೊಳ್ತಾ ಇದ್ದೇನೆ, ಡೈಸಲ್ಫೈರಮ್ ಮಾತ್ರೆಯನ್ನು ತಗೊಳ್ಳೋದ್ರಿಂದ ಇಂಥ ಸಮಸ್ಯೆಗಳಾಗಿದ್ದಾವೆ, ಇಂತಹ ಪ್ರಶ್ನೆಗಳು ಯಾವುದೇ ಇದ್ರೂ ದಯವಿಟ್ಟು *6 ಅನ್ನು ಒತ್ತಿ ನೀವು ಪ್ರಶ್ನೆಯನ್ನು ಕೇಳಬಹುದು. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಇದಕ್ಕೆ ನಿಮಗೆ ಉತ್ತರಿಸ್ತಾರೆ ಸ್ನೇಹಿತರೆ. ಹಾಗೆ ನಾನು ಈಗ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಹೇಳ್ತೇನೆ, ಅದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ವಿವರಗಳು ಅಂದರೆ ನಮ್ಮಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು, ಬಂಧುಗಳು ಯಾರೋ ಒಬ್ರು ಈ ತರ ಒಂದು ಮದ್ಯವ್ಯಸನದಿಂದ ಬಳಲ್ತಾ ಇದ್ದಾರೆ, ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡಿಸ್ಬೇಕು. ನೇರವಾಗಿ ನಾವು ಯಾವ ರೀತಿ ಎಲ್ಲಿಗೆ ಬಂದು ಸಹಾಯ ಕೇಳಬೇಕು ಅಥವಾ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ, ಡೈಸಲ್ಫೈರಮ್ ಮಾತ್ರೆ ಯಾವಾಗ ಹಾಕ್ತೀರಾ, ಅದಕ್ಕೆ ಏನೇನು ಯಾರ ಅನುಮತಿ ಬೇಕಾಗುತ್ತೆ, ಇಂಥ ವಿಚಾರಗಳನ್ನ ಸಹ ನೀವು ನೇರವಾಗಿ ಆಸ್ಪತ್ರೆಗೆ ಸಂಪರ್ಕಿಸಿ ವೈದ್ಯರ ಬಳಿ ಮಾತನಾಡಿ ನಂತರದಲ್ಲಿ ನೀವು ವಿವರಗಳನ್ನ ಪಡ್ಕೋಬಹುದು. ಹೆಚ್ಚಿನ ವಿವರಗಳಿಗೆ ನೇರವಾಗಿ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ. ಇದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಅಥವಾ ನಮಗೆ ಚಿಕ್ಕದಾದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಕ್ಕದಾದ ಪ್ರಶ್ನೆಗಳಿದೆ ಅಥವಾ ಇದರ ವಿವರಗಳು ಬೇಕು ನಮಗೆ ಕಳಿಸ್ಕೊಡಿ, ಅಥವಾ ಏನೇ ನಿಮಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಭಾಗವಹಿಸ್ತಾ ಇದ್ದಂಗೆ ಯಾವುದೇ ರೀತಿ ನಮ್ಮ ಆಸ್ಪತ್ರೆಯ ಬಗ್ಗೆ ವಿವರಣೆಗಳು ಬೇಕಿದ್ದಲ್ಲಿ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಆದ್ದರಿಂದ ಸ್ನೇಹಿತರೆ, ನೀವು ದಯವಿಟ್ಟು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9242821215 9242821215 ಇದು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆ. ಹಾಗೆ ಸ್ನೇಹಿತರೆ, ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡಿತಾ ಇರತಕ್ಕಂತಹ ಯಾವುದೇ ರೋಗಿಗಳಿಗೆ ತುರ್ತು ಸಹಾಯಕ್ಕಾಗಿ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಈಗ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದಿಂದ ಪರಿಣಾಮದಿಂದಾಗಿ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನಿಮಗೆ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಬಗ್ಗೆ ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರ್ತಕ್ಕಂಥವ್ರಿಗೆ ಡೈಸಲ್ಫೈರಮ್ ಇರ್ಬೋದು ಅಥವಾ ಯಾವುದೇ ಮಾತ್ರೆಯಿಂದ ಏನೋ ಆತಂಕಕಾಲದಲ್ಲಿ ಕೆಲವೊಮ್ಮೆ 2 ಮಾತ್ರೆಗಳನ್ನು ತಗೊಂಡಿರ್ತಾರೆ, ಅದರ ಲಕ್ಷಣಗಳನ್ನು ನೋಡಿ ಏನಾಗುತ್ತೆ ಅಂತ ಹೇಳಬೇಕು, ಅಥವಾ ಕೆಲವೊಮ್ಮೆ 1-2 ದಿನಗಳ ಮಟ್ಟಿಗೆ ಮಾತ್ರೆ ನಿಲ್ಲಿಸಿರ್ತಾರೆ, ಅವಾಗ ತಕ್ಷಣದಲ್ಲಿ ಏನ್ ಮಾಡಬೇಕು, ನಡುಕದಿಂದ ಉಂಟಾಗಿರಬಹುದು ಮಾತ್ರೆಗಳು ನಿಲ್ಲಿಸೋದ್ರಿಂದ, ಅಥವಾ ಡೈಸಲ್ಫೈರಮ್ ಮಾತ್ರೆ ರಿಯಾಕ್ಷನ್ ಆಗ್ಬೋದು. ಇಂಥ ಅನೇಕ ವಿಚಾರಗಳಿಗೆ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನಮ್ಮ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇದರ ವತಿಯಿಂದ 24 ಗಂಟೆಗಳ ವೈದ್ಯಕೀಯ ಸಹಾಯಕ್ಕಾಗಿ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಈ ಸಹಾಯವಾಣಿಯು ನೇರ ತಜ್ಞ ವೈದ್ಯರನ್ನ ಸಂಪರ್ಕಿಸುತ್ತೆ. ಇದಕ್ಕೆ ಅಪಾಯಿಂಟ್ಮೆಂಟ್ ಇತ್ಯಾದಿ ಸಹಾಯಕ್ಕೋಸ್ಕರ ದಯವಿಟ್ಟು ಬಳಸಬೇಡಿ. ಇದು ಎಮರ್ಜೆನ್ಸಿ ಹೆಲ್ಪ್ ಲೈನ್. ತೀವ್ರ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಸಹಾಯಕ್ಕಾಗಿ ಮಾತ್ರ ಇದನ್ನ ಬಳಸಬೇಕಾಗುತ್ತೆ. ಇದು ನೇರ ತಜ್ಞ ವೈದ್ಯರನ್ನು ಸಂಪರ್ಕಿಸುತ್ತೆ. ಇದನ್ನು ನಾನು ನಿಮಗೆ ಕೊಡ್ತೇನೆ. ಅದರಿಂದ ದಯವಿಟ್ಟು ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. 6363139523. ಇನ್ನೊಮ್ಮೆ ಹೇಳ್ತೇನೆ, 6363139523. ಇದು ನಮ್ಮ ತುರ್ತು ಸಹಾಯವಾಣಿಯ ಸಂಖ್ಯೆ. ಆದ್ರಿಂದ ದಯವಿಟ್ಟು ನೀವು ಈ ಸಂಖ್ಯೆನ ನೋಟ್ ಮಾಡಿಕೊಂಡು ತುರ್ತು ಅಗತ್ಯ ಬಿದ್ದಲ್ಲಿ ಮಾತ್ರ ಈ ಸಂಖ್ಯೆಗೆ ಸಂಪರ್ಕಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ಹಾಗೆ ಇನ್ನು ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ಅನೇಕ ಸೇವೆಗಳು ಲಭ್ಯವಿದೆ. ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರ, ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ, ಹೀಗೆ ಇನ್ನು ಅನೇಕ ಸೇವೆಗಳು ಡಾಕ್ಟರ್ ಎ.ವಿ. ಬಾಳಿಗ ಆಸ್ಪತ್ರೆಯಿಂದ ಲಭ್ಯವಿದೆ. ಇದೆಲ್ಲದಕ್ಕೂ ನೀವು ಆಸ್ಪತ್ರೆಯ ಸಂಖ್ಯೆಗೆ ಸಂಪರ್ಕಿಸಿ ವಿವರಗಳನ್ನ ಪಡ್ಕೋಬಹುದು. ತಜ್ಞ ವೈದ್ಯರನ್ನ ಹೇಗೆ ಭೇಟಿ ಮಾಡಬಹುದು, ಅಥವಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಥ ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳು ಬೇಕಿತ್ತು ಅಂತ ಯಾವುದೇ ರೀತಿಯ ನಿಮಗೆ ಸಲಹೆ ಸೂಚನೆಗಳಿಗೂ ನೀವು
ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಸ್ನೇಹಿತರೆ. ಈಗಾಗಲೇ ನೀವು ಹೆಚ್ಚಿನ ಪ್ರಶ್ನೆಗಳಿದ್ರೆ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇರುವಾಗ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು *6 ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಹಾಗೆ ಸ್ನೇಹಿತರೆ, ನಿಮ್ಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಗೆ ಒಂದಷ್ಟು ನಮ್ಗೆ ಇಂಥ ವಿಚಾರಗಳ ಬಗ್ಗೆ ನಮ್ಗೆ ಒಂದು ಕಾರ್ಯಕ್ರಮವನ್ನು ನಡೆಸಿ ಮುಂದೆ ನಮ್ಗೆ ಈ ತರ ಅನುಭವಗಳಿದೆ, ಅದರಿಂದ ನಮ್ಗೆ ಈ ತರ ಕಾರ್ಯಕ್ರಮ ಈ ತರ ವಿಚಾರಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಯಾರಿಗಾದ್ರೂ ಇದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಮ್ಗೆ ಅದನ್ನು ತಿಳಿಸಬಹುದು. ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ಇದೇ ಒಂದು ಗುರುವಾರದ ಸಂಚಿಕೆಯಲ್ಲಿ ನಾವು ಮುಂದಿನ ಆ ವಿಚಾರದ ಬಗ್ಗೆ ನಾವು ತಜ್ಞ ವೈದ್ಯರನ್ನ ಕರೆಸಿ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ನಿಮಗೆ ಆ ಒಂದು ವಿಚಾರದ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ವೈಯಕ್ತಿಕ ಸಮಸ್ಯೆಗಳಿಗೆ ನೀವು ನೇರವಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗೋದು, ಆಪ್ತ ಸಮಾಲೋಚಕರನ್ನು ಭೇಟಿಯಾಗೋದು ಹೆಚ್ಚು ಸೂಕ್ತ. ಆದ್ರಿಂದ ನೀವು ನಮ್ಮ ಆಸ್ಪತ್ರೆಗೆ ನೇರವಾಗಿ ಬಂದ್ರೆ ಅಲ್ಲಿ ನಿಮಗೆ ನಮ್ಮ ತಜ್ಞ ವೈದ್ಯರು ಅಥವಾ ಹಾಗೂ ನಮ್ಮ ಆಪ್ತ ಸಮಾಲೋಚಕರು ನಿಮ್ಮ ಸಮಸ್ಯೆಯನ್ನು ಆಲಿಸಿ ನಿಮಗೆ ಸೂಕ್ತವಾದ ಪರಿಹಾರವನ್ನು ನೀಡೋದಕ್ಕೆ ಸಂಪೂರ್ಣ ಪ್ರಯತ್ನ ಪಡ್ತಾರೆ. ಇದಕ್ಕಾಗಿ ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆ ಉಡುಪಿಯನ್ನು ಸಂಪರ್ಕಿಸಬಹುದು. ನೀವು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನ ನೀವು ಸಂಪರ್ಕ ಸಂಖ್ಯೆಯ ಮೂಲಕ ನೀವು ಆಸ್ಪತ್ರೆಯನ್ನು ತಲುಪಬಹುದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ಹಾಗೆ ಇನ್ನು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ 71 ಸಂಚಿಕೆಗಳಾಗಿದೆ. 1 ವರ್ಷಕ್ಕೂ ಹೆಚ್ಚು ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರವೂ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಿಮ್ಗೆ ಹೆಚ್ಚಿನ ಇದೊಂದು ಜಾಗೃತಿ ಕಾರ್ಯಕ್ರಮ. ಈ ಜಾಗೃತಿ ಕಾರ್ಯಕ್ರಮಕ್ಕೆ ಪ್ರತಿ ವಾರವೂ ಬೇರೆ ಬೇರೆ ವಿಚಾರಗಳು ಇರೋದ್ರಿಂದ ನೀವು ಪ್ರತಿ ವಾರವೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಬೋದು ಅಂತ ಈ ಮೂಲಕ ಹೇಳ್ತೇನೆ. ಇವತ್ತು ನಮ್ಗೆ ಡೈಸಲ್ಫಿರಾಮ್ ಆಶೆ ನಿವಾರಕ ಮಾತ್ರೆಗಳು ಮತ್ತೆ ಚಿಕಿತ್ಸೆಯ ಮಹತ್ವ ಅನ್ನೋ ವಿಚಾರದ ಬಗ್ಗೆ ಡಾಕ್ಟರ್ ಕಾವ್ಯ ಟಿ ಅವರು, ವೈದ್ಯಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಸ್ನೇಹಿತರೆ, ಥ್ಯಾಂಕ್ ಯು ಮೇಡಮ್. ಹಾಗೆ ಸ್ನೇಹಿತರೆ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಮದ್ಯ ಮತ್ತು ಮಾದಕತೆಗಳ ವಿರುದ್ಧ ವಾರಕ್ಕೊಮ್ಮೆ ಉಚಿತವಾದ ನೇರ ಫೋನಿಂಗ್ ಕಾರ್ಯಕ್ರಮದ 71ನೇ ಕಂತಿನ ಅಂತಿಮ ಘಟ್ಟಕ್ಕೆ ನಾವು ಇವತ್ತು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ 1.5 ವರ್ಷದಿಂದ ನಡೀತಾ ಇರೋ ಈ ಕಾರ್ಯಕ್ರಮಕ್ಕೆ ಇದರ ಒಂದು ಪರಿಕಲ್ಪನೆಯನ್ನ ಮಾಡಿಕೊಂಡು ಇದು ನಡೆಯೋದಕ್ಕೆ ಮುಖ್ಯ ರೂವಾರಿಗಳಾಗಿ ಇರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜನೆ ಜವಾಬ್ದಾರಿ ಹೊತ್ತಿರ್ತಕ್ಕಂತಹ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪೂರಕ ಆಫೀಸ್ ವರ್ಕ್, ದಾಖಲೀಕರಣ, ರೆಕಾರ್ಡಿಂಗ್, ಸಾಮಾಜಿಕ ಜಾಲತಾಣ ನಿರ್ವಹಣೆ, ಕಾರ್ಯಕ್ರಮದ ಪ್ರಚಾರ ಇಂಥ ಅನೇಕ ಕೆಲಸಗಳನ್ನು ನಮಗೆ ಮಾಡಿಕೊಡ್ತಿರ್ತಕ್ಕಂಥ ದೀಪಶ್ರೀ ಅವರು, ಶ್ವೇತಾ ಅವರು, ರಂಗನಾಥ್ ಅವರು ಹಾಗೂ ಅನಿಲ್ ಅವರಿಗೂ ಸಹ ವಿಶೇಷ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸ್ನೇಹಿತರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಆಸ್ಪತ್ರೆಯ ಎಲ್ಲ ತಜ್ಞ ವೈದ್ಯರ ತಂಡಕ್ಕೂ ಹಾಗೂ ಆಪ್ತ ಸಮಾಲೋಚಕರ ತಂಡಕ್ಕೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ ಅಂತ ಹೇಳ್ತಾ, ಪ್ರತಿ ವಾರವೂ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ವಿಚಾರದ ಬಗ್ಗೆ ನಮಗೆ ಮಾತಾಡ್ತಾರೆ. ಆದ್ರಿಂದ ಪ್ರತಿ ವಾರವೂ ನೀವು ಸಹ ತಪ್ಪದೆ ಭಾಗವಹಿಸಿ. ಇದರ ಅಗತ್ಯ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಿಮ್ಮ ಬಂಧು ಬಾಂಧವರು ಇರ್ಬೋದು, ಸ್ನೇಹಿತರು ಇರ್ಬೋದು, ಯಾರೇ ಇರ್ಬೋದು, ಇದರ ಅಗತ್ಯ ಇರ್ತಕ್ಕಂಥ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಇದರ ಕುರಿತಾಗಿ ಕೆಲಸ ಮಾಡ್ತಾ ಇದ್ರೆ ಅವರಿಗೂ ಸಹ ನೀವು ಈ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನ ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತಿಳಿಸಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ಫೋನಿಂದ, ಯಾವುದೇ ನೆಟ್ವರ್ಕ್ ಇಂದ, ಏರ್ಟೆಲ್, BSNL, ಜಿಯೋ, ಯಾವುದೇ ನೆಟ್ವರ್ಕ್ ಆಗಿರ್ಬೋದು ಅಥವಾ ಯಾವುದೇ ಫೋನ್ ಆಗಿರ್ಬೋದು, ಕೇವಲ ಸ್ಮಾರ್ಟ್ ಫೋನ್ ಬೇಕು ಅಂತಿಲ್ಲ, ಯಾವುದೇ ಹಳೆ ಒಂದು ಕೀಪ್ಯಾಡ್ ಫೋನ್ ಇಂದ ಸಹ ನೀವು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬಹುದು. ಯಾವುದೇ ರೀತಿಯ ಚಾರ್ಜಸ್ ಆಗುವುದಿಲ್ಲ ಹಾಗೂ ನಾವು ಈ ಕಾರ್ಯಕ್ರಮದ ಹೆಸರಿಗೆ ಯಾವುದೇ ರೀತಿಯ ಶುಲ್ಕವನ್ನು ಸಂಗ್ರಹಿಸೋದಿಲ್ಲ ಅಂತ ಹೇಳ್ತೀವಿ. ಜೊತೆಗೆ ನಿಮ್ಮ ಗೌಪ್ಯತೆಯನ್ನು ಸಹ ನಾವು ಬಹಿರಂಗಗೊಳಿಸೋದಿಲ್ಲ, ನಿಮ್ಮ ವಿವರಗಳನ್ನು ನಾವು ಸಂಗ್ರಹಿಸೋದಿಲ್ಲ.
ಈ ರೀತಿಯ ಒಂದು ಕಾರ್ಯಕ್ರಮ ಕೇವಲ ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಲಿ ಅನ್ನೋ ಕೇವಲ ಅದೊಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ಶುಭರಾತ್ರಿ.